ಈಗ ನೆಕ್ಸ್ಟ್ ಅಂತ ಹೇಳೋದು ಬದಲು ನೀವು ಹಿಂಗೆ ಇಲ್ಲ ನಾನೇ ಮಾಡಲ ಹೇಳ್ತೀವಿ ಸರ್ ಇದು ಇದು ನೆಕ್ಸ್ಟ್ ಅಷ್ಟು ಹಿಂದಕ್ಕೆ ಹೋಗ್ಬೇಕಾದ್ರೆ ತೋರಿಸ್ಕೊಡ್ತೀನಿ ಸರ್. ಓಕೆ ಇದು ಮುಂದಕ್ಕೆ ಇದು ಹಿಂದಕ್ಕೆ ಓಕೆ ಎಲ್ಲರಿಗೂ ನಮಸ್ಕಾರ ಸರ್. ಡಾಕ್ಟರ್ ರಾಮಚಂದ್ರ ಸರ್ ಇದ್ದೀರಾ ಸರ್? ಹಲೋ ಸರ್. ಮೇಡಮ್ ಇದ್ದಾರೆ ಮೇಡಮ್. ಹಲೋ ಸರ್ ಇದ್ದೀರಾ ಸರ್? ಸ್ಟಾರ್ಟ್ ಮಾಡೋದಾ ಸರ್? ಹಂಗಂದ್ರೆ ನಾನು ಇಲ್ಲೇ ಬರ್ತೀನಿ. ಓಕೆ, ಇಂಟ್ರೊಡ್ಯೂಸ್ ಮಾಡ್ತೀನಿ, ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀರಲ್ವಾ ಸರ್ ಸ್ಟಾರ್ಟಿಂಗ್? ಓಕೆ, ನಾ ವೆಲ್ಕಮ್ ಮಾಡ್ತೀನಿ ಸರ್. ನಂತರ ನೀವು ಇಂಟ್ರೊಡಕ್ಷನ್ ಕೊಡಿ ಸರ್, ಆಮೇಲೆ ಸರ್ಗೆ ಬಿಟ್ಟು ಕೊಡ್ತೀನಿ ಸರ್. ಮೇಡಮ್ ಜಾಯ್ನ್ ಆಗಿದ್ದಾರೆ, ಗೀತಾ ಮೇಡಮ್. ಗೀತಾ, ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ 32ನೇ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ಸರಿ ವಿವಿಧ ಬೆಳೆಗಳಿಗೆ ಸಂಬಂಧಪಟ್ಟಂತೆ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಯಾವುದೇ ಕೃಷಿ ಬೆಳೆಗಳಿರ್ಬೋದು, ತೋಟಗಾರಿಕಾ ಬೆಳೆಗಳಿರ್ಬೋದು, ಅಥವಾ ತರಕಾರಿ ಬೆಳೆಗಳಿರ್ಬೋದು, ಈ ರೀತಿಯಾಗಿ ನಾವು ಅಥವಾ ಪಶುಸಂಗೋಪನೆ ಇಂಥ ವಿಷಯಗಳನ್ನು ಆಯ್ಕೆ ಮಾಡ್ಕೋತಿದ್ವಿ. ಆದರೆ ಈ ಸರ್ತಿ ಒಂದು ವಿಶೇಷವಾಗಿ ಪಾರ್ಥೇನಿಯಂ ಕಳೆ ನಿರ್ವಹಣೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇವತ್ತಿನ ಒಂದು ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ, ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು. ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮಲ್ಲಿ ಈಗಾಗಲೇ ನಿವೃತ್ತ ಡೀನ್ ಆಗಿರುವಂತಹ ಡಾಕ್ಟರ್ ರಾಜಗೋಪಾಲ್ ಡಿ ಸರ್ ಇವರು, ಕೀಟಶಾಸ್ತ್ರಜ್ಞರು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ. ಅದೇ ರೀತಿ ಇವತ್ತಿನ ಒಂದು ತರಬೇತಿ ಕಾರ್ಯಕ್ರಮದ ಆಯೋಜನೆಗೆ ನಮಗೆ ಈ ಒಂದು ಪಾರ್ಥೇನಿಯಂ ಕಳೆಯ ಸಮಗ್ರ ನಿರ್ವಹಣೆ ಈ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಈ ವಿಷಯದ ಕುರಿತು ಇವತ್ತು ಆನ್ಲೈನ್ ತರಬೇತಿ ಮಾಡೋಣ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ನಮಗೆ ತರಬೇತಿಯನ್ನು ಏರ್ಪಡಿಸಲು ಸಹಾಯ ಮಾಡಿದಂತಹ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಹಾಗೂ ವಿಸ್ತೀರ್ಣ ಶಿಕ್ಷಣ ಘಟಕದ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಮಚಂದ್ರ ಸರ್ ಅವರಿದ್ದಾರೆ. ಅವರಿಗೂ ಸಹ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ವೆಲ್ಕಮ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಇವತ್ತಿನ ಒಂದು ವಿಷಯವನ್ನು ಈ ಒಂದು ವಿಷಯದ ಕುರಿತು ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳು ಸಹ ಈ ಒಂದು ವಿಷಯದ ಕುರಿತು ವಿಷಯವನ್ನು ಹಂಚಿಕೊಳ್ಳಲಿದ್ದಾರೆ. ಅವರು ಡಾಕ್ಟರ್ KN ಗೀತಾ ಮೇಡಮ್ ಅಂತ. ಇವರು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅಖಿಲ ಭಾರತ ಸುಸಂಘಟಿತ ಕಳೆ ನಿರ್ವಹಣೆ ಪ್ರಾಯೋಜನೆ, ಕೃಷಿ ವಿಶ್ವವಿದ್ಯಾಲಯ JKVK ಬೆಂಗಳೂರು. ಇವರು ಸಹ ಡಾಕ್ಟರ್ ರಾಜಗೋಪಾಲ್ ಸರ್ ಅವರು ಮಾಹಿತಿಯನ್ನು ನೀಡಿದ ನಂತರ ಅವರು ಸಹ ಮಾಹಿತಿಯನ್ನು ನೀಡಲಿದ್ದಾರೆ. ಅವರಿಗೂ ಸಹ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ವೆಲ್ಕಮ್ ಯು ಮೇಡಮ್. ಈಗ ಮತ್ತು ಇವತ್ತಿನ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಹಲವಾರು ರೈತ ಬಾಂಧವರು ಬೇರೆ ಬೇರೆ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಭಾಗವಹಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ಅಧಿಕಾರಿ ವರ್ಗದವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಒಂದು ಈ ತರಬೇತಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕೇಳ್ಕೊತೀನಿ. ಇದಕ್ಕಿಂತ ಮುಂಚಿತವಾಗಿ ಈ ಒಂದು ತರಬೇತಿ ಕುರಿತಂತೆ ಒಂದು ಇಂಟ್ರೊಡಕ್ಷನ್ ನೀಡಬೇಕಂತ ಹೇಳ್ಬಿಟ್ಟು ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಸರ್ ಇವರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲ ರೈತ ಬಾಂಧವರಿಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ವಿಸ್ತರಣಾ ಶಿಕ್ಷಣ ಘಟಕದ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಬಹುಶಃ ಎಲ್ಲ ರೈತ ಬಾಂಧವರಿಗೆ ಇದು ಒಂದು ಹೊಸದಾಗಿ ಕಾಣಿಸ್ಬೋದು. ಬಹುಶಃ ನಾವು ಇತ್ತೀಚೆಗೆ ಬರೀ ಬೆಳೆಗಳ ಬಗ್ಗೆ ಅಥವಾ ಮಣ್ಣು ಬಗ್ಗೆ, ಸಾವಯವ ಕೃಷಿ ಬಗ್ಗೆ, ನೀರಿನ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಇವತ್ತು ಇದ್ದಕ್ಕಿದ್ದಾಗೆ ನೀವು ಪಾರ್ಥೇನಿಯಂ ಕಳೆ ಬಗ್ಗೆ ಒಂದು ತರಬೇತಿಯನ್ನು ನಾವು ಆನ್ಲೈನ್ ಮುಖಾಂತರ ನಿಮ್ಗೆ ಕೊಡ್ತಾ ಇದ್ದೀವಿ. ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ಇಡೀ ನಮ್ಮ ಮೈಸೂರು ಸುತ್ತಮುತ್ತ ಎಲ್ಲೆಲ್ಲಿ ಖಾಲಿ ಜಾಗಗಳಿದ್ದಾವೆ ಅಲ್ಲಿ ಸಾಕಾದಷ್ಟು ಮಟ್ಟಿಗೆ ಆ ಕಳೆಗಳು, ಪಾರ್ಥೇನಿಯಂ ಎಲ್ಲ ಬೆಳೆದಿದ್ದಾವೆ. ಇದನ್ನ ನಮ್ಮ ಹಿರಿಯರು ಹಾಗೂ ನಿವೃತ್ತ ಡೀನ್
ಆಗಿದಂತ ಡಾಕ್ಟರ್ ರಾಜಗೋಪಾಲ್ ಸರ್ ಅವರು ಹಲವಾರು ದಿನಗಳಿಂದ ಇದರ ಬಗ್ಗೆ ಒಂದು ತರಬೇತಿ ಮಾಡಬೇಕು, ರೈತರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ರು. ಹಾಗೆ ನಾವು ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ, ಯಾಕಂದ್ರೆ ಅವರಲ್ಲಿ ಹೆಚ್ಚಿನ ಮಾಹಿತಿ ಇದೆ ಇದ್ರ ಬಗ್ಗೆ. ಅವರು ಎಲ್ಲ ಇದಕ್ಕೋಗಿ ಒಂದಷ್ಟು ಫೋಟೋಗಳನ್ನು ತಗೊಂಡು ಎಲ್ಲಿ ಪಾರ್ಥೇನೆ ಬರ್ತದೆ, ಎಲ್ಲಿ ಪಾರ್ಥೇನೆ ಬರಲ್ಲ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಕಳೆ ನಿರ್ವಹಣಾ ವಿಭಾಗದ ಮುಖ್ಯಸ್ಥರಾದಂತ ಹಾಗೂ ಸ್ನೇಹಿತರಾದಂತಹ ಡಾಕ್ಟರ್ ಗೀತಾ ಅವರು ಇದ್ದಾರೆ. ಅವರು ಈಗಾಗಲೇ ಒಂದು ಭಾರತೀಯ ಅವೇರ್ನೆಸ್ ವೀಕ್ ಅಂತ ಕೂಡ ಬೆಂಗಳೂರಲ್ಲಿ ಮಾಡಿದ್ದಾರೆ. ಅವರು ಕೂಡ ನಿಮ್ಗೆ ಹೆಚ್ಚಿನ ರೀತಿ ಏನು ಭಾರತೀಯ ನಿಯಮನ ಯಾವ ರೀತಿ ಹತೋಟಿ ಮಾಡಬಹುದು, ಭೌತಿಕವಾಗಿರ್ಬೋದು, ರಾಸಾಯನಿಕವಾಗಿರ್ಬೋದು, ಜೈವಿಕವಾಗಿರ್ಬೋದು, ಅಥವಾ ಸಮಗ್ರವಾಗಿ ಹೆಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗಳ ಜೊತೆ ಮಾಹಿತಿಯನ್ನು ಹಂಚ್ಕೋತಾರೆ. ಅದಕ್ಕಿಂತ ಮುಖ್ಯವಾಗಿ ನನ್ನ ಮನವಿ ಎಲ್ಲ ರೈತ ಬಾಂಧವರಲ್ಲಿ ಚರ್ಚೆ ಮಾಡಿ, ಎಲ್ಲ ನುರಿತ ಪ್ರಾಧ್ಯಾಪಕರಿದ್ದಾರೆ ಇಬ್ಬರು ಕೂಡ, ಅವರಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ನೀವು ಈ ಭಾರತೀಯ ನಿಯಮನ ಒಂದು ಕಳೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಹತೋಟಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಇವರಿಗೆ ಡಾಕ್ಟರ್ ರಾಮಚಂದ್ರ ಸರ್ ಅವರು ನಿಮಗೆ ಈ ಒಂದು ಇದ್ರ ಬಗ್ಗೆ ಯಾಕೆ ಇದು ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ, ಈ ಒಂದು ತರಬೇತಿ ಯಾಕೆ ತುಂಬ ಪ್ರಾಮುಖ್ಯತೆ ಹೊಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದೆ ನಾನು ಡಾಕ್ಟರ್ ರಾಜಗೋಪಾಲ್ ಸರ್ ಅವರಲ್ಲಿ ಮುಂದಿನ ಈ ಒಂದು ವಿಷಯದ ಕುರಿತು ಮಂಡನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ರೈತ ಬಾಂಧವರೇ ಮತ್ತು ನಗರವಾಸಿಗಳೇ, ಕೆಲವು ಯಾಕೆಂದರೆ ಪಾರ್ಥೇನಿಯಂ ಕಳೆ ಬರೀ ಕೃಷಿ ಬೆಳೆಗಳಿಗೆ ಸೀಮಿತವಾಗಿಲ್ಲ. ಇದು ನಗರದಲ್ಲೂ ಸಹ ಬಡಾವಣೆಗಳು, ವಿಶೇಷವಾಗಿ ಬಡಾವಣೆಗಳಲ್ಲಿ, ಅದರಲ್ಲೂ ಮೈಸೂರಿನ ಬಡಾವಣೆ ಮತ್ತು ಬ್ಯಾಂಗ್ಳೂರು ಬಡಾವಣೆಗಳಲ್ಲಿಯೂ ಸಹ ಪಾರ್ಥೇನಿಯಮ್ಮು ಬಹಳ ಅಪಾಯಕಾರಿ ಕಳೆ ಎಂದರೆ ತಪ್ಪಾಗಲಾರದು. ಅದು ಒಂದು ಅಹಿತಕರ ಸಸ್ಯ, ಕೆಡುಕು ಮಾಡ್ತಕ್ಕಂಥ ಕಳೆ. ಈ ರೀತಿಯಾಗಿ ನಂತರ ಆರೋಗ್ಯದ ಮೇಲೆ, ವಿಶೇಷವಾಗಿ ಬರೀ ಬೆಳೆ ಆರೋಗ್ಯದ ಬಗ್ಗೆ ಅಲ್ಲ, ಮನುಷ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ತೊಂದರೆ ಮಾಡ್ತಕ್ಕಂಥದ್ದು. ಅಂದರೆ ಇದರಿಂದ ಆಗ್ತಕ್ಕಂಥ ತೊಂದರೆಗಳು ಏನೇನು ಅಂತ ಅಂದರೆ, ಇದರ ಸಂಪರ್ಕ ಇರೋ ಕಡೆ ಉಸಿರಾಟದ ತೊಂದರೆ ಆಗ್ಬೋದು, ಅಲರ್ಜಿ ಥರ ಆಗ್ತದೆ, ಚರ್ಮ ವ್ಯಾಧಿ ಆಗಿರ್ಬೋದು, ಶರೀರದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಕ್ಕಂಥದ್ದೇ ಈ ಪಾರ್ಥೇನಿಯಂ ಸಂಪರ್ಕದಿಂದ ಆಗ್ತಕ್ಕಂಥದ್ದು. ಆದ್ದರಿಂದ ಇದು ಹೆಚ್ಚಾಗಿ ಈ ಬೆಳೆಗಳು ಒಂದರಲ್ಲೇ ಅಲ್ಲ, ಇದು ಹೆಚ್ಚುಗಟ್ಟಲೆ ಸಾರ್ವಜನಿಕರು ವಾಸಿಸ್ತಕ್ಕಂಥ ಸ್ಥಳಗಳಲ್ಲೂ ಸಹ ಇದು ಒಂಥರ ಪಬ್ಲಿಕ್ ನ್ಯೂಸೆನ್ಸ್ ಅಂತಲೇ ಇದನ್ನು ಕರಿತಾ ಇದ್ದೇವೆ ನಾವು. ಪಾರ್ಕ್ಗಳಲ್ಲಿ, ರೋಡುಗಳ ಪಕ್ಕದಲ್ಲಿ, ರೈಲ್ವೆ ಟ್ರ್ಯಾಕ್ಗಳಲ್ಲಿ ಎಲ್ಲ ಕಡೆನೂ ಈ ಪಾರ್ಥೇನಿಯಂ ತೊಂದರೆ ಇದೆ. ಕೆಲವು ಸಸ್ಯಗಳನ್ನ ಬೆಳೀತಕ್ಕಂಥ ಪ್ರದೇಶಗಳಲ್ಲೂ ಸಹ ಇದು ಪಾರ್ಥೇನಿಯಮ್ಮಿನ ಕಳೆ ರೂಪದಲ್ಲಿ ಕಾಣಿಸಿಕೊಂಡು ಅನೇಕ ರೀತಿಯಲ್ಲಿ ಬರೀ ನಮ್ಮ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗೋದ್ರ ಜೊತೆಗೆ ಅದರಿಂದ ಆ ಬೀಜದಿಂದ ಅನೇಕ ರೀತಿಯ ಈ ಬೀಜ ನಮ್ಮ ಉತ್ಪಾದನೆಯಲ್ಲಿ ಬೆರೆತು ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ಅನೇಕ ಸಾರಿ. ಇದರ ಮೂಲ ಏನು ಅಂತ ಅಂದರೆ, ಈ ಒಂದು ಮೂಲ ಇದು ಮೆಕ್ಸಿಕೋದಿಂದ ನಮ್ಮ ದೇಶಕ್ಕೆ ಪರಿಚಯಗೊಂಡಿರ್ತಕ್ಕಂಥದ್ದು. 1970ರಿಂದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೆಂಗಳೂರು ಇಲ್ಲಿ ಸಂಶೋಧನೆ ಕೈಗೊಳ್ಳಲಾಯಿತು. ಅತಿಯಾದ ಹಾನಿಕರಕ ಕಳೆ ಎಂದು ಗುರುತಿಸಲಾಗಿ ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು, ಅಂದರೆ ಈಗ ದಿವಂಗತ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಇದರ ಹೆಚ್ಚಿನ ನಿಯಂತ್ರಣ ಮಾಡುವಂಥ ಒಂದು ಸಂದರ್ಭ ಒದಗಿ
ಅವರು 2,4-D ಮೇಲೆ ಹೆಚ್ಚಿನ ಸಂಶೋಧನೆ ಪ್ರಾರಂಭ ಮಾಡಿರೋ. ನಂತರ ಅನೇಕ ಇದು ಡಾಕ್ಟರ್ ಮಹದೇವಪ್ಪನವರು ಸಹ ಇದನ್ನು ಒಂದು ಮೆಕ್ಸಿಕನ್ ಬೀಟ್ಲ್ ಅಂತ ಅಂದ್ಬಿಟ್ಟು ಪರಿಚಯಿಸಿದರು. ಆಮೇಲೆ ನಂತರ ಮತ್ತೊಂದು ಈ ಕ್ಯಾಶಿಯಾ ಸೆರಿಷಿಯಾ ಎಂಬ ಗಿಡ ಈ ಒಂದು ಪಾರ್ಥೇನಿಯಂನ ನಿಗ್ರಹಿಸ್ತಕ್ಕಂಥ ಅಥವಾ ದಮನ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ಗಿಡದಿಂದ ಅದನ್ನು ಗುರುತಿಸಿರು. ಈ ರೀತಿಯಾದಂಥ ಅನೇಕ ಸಂಶೋಧನೆ 1970ರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಈ ರೀತಿಯಾದಂಥ ಒಂದು ಪಾರ್ಥೇನಿಯಂನ ಸಂಪರ್ಕ ಹೊಂದಿದ ಜನಗಳಲ್ಲಾಗಲಿ ಅಥವಾ ಬೆಳೆಗಳಲ್ಲಾಗಲಿ ಅದು ವಿಶೇಷವಾಗಿ ಈ ಪಾರ್ಥೇನಿಯಂ ಎಲ್ಲಿ ಬೆಳೀತದೋ ಅಲ್ಲಿ ಸಸ್ಯಗಳ ಬೆಳವಣಿಗೆನೂ ಸಹ ಕುಂಠಿತವಾಗ್ತದೆ. ರಾಜ್ಯದಾದ್ಯಂತ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲ ಭಾಗದಲ್ಲೂ ರೈತರು ಇದರ ಸಮಸ್ಯೆಯನ್ನು ಕಂಡಿದ್ದಾರೆ, ನೋಡಿದ್ದಾರೆ, ಇದರ ಬಾಧೆಯನ್ನು ಅನುಭವಿಸಿದ್ದಾರೆ. ಇದನ್ನು ನಂತರ ಈ ಚಿತ್ರದ ಮುಖಾಂತರ ತಮಗೆ ಗೊತ್ತಿರೋ ಹಾಗೆ ಈ ಪಾರ್ಥೇನಿಯಂನ ಸಂಪರ್ಕ ಏನಾದರೂ ಆಯಿತು ಅಂತಂದರೆ ಇದರಿಂದ ಉಂಟಾಗ್ತಕ್ಕಂಥ ಚರ್ಮ ವ್ಯಾಧಿ, ಅಲರ್ಜಿ ಅಂತ ಏನು ಕರಿತಿದ್ದೀವಿ, ಈ ಅಲರ್ಜಿ ಅಂತಕ್ಕಂಥದ್ದು ಒಂದು ಕೆಟ್ಟ ಪರಿಣಾಮ ಶರೀರದ ಮೇಲೆ ಬೀರ್ತದೆ ಅನ್ನೋದಕ್ಕೆ ಈ ಚಿತ್ರದ ಮುಖಾಂತರ ತಾವು ನೋಡ್ಬೋದು. ಅದರ ಮುಖದಲ್ಲಿ ಗಂಧೆ ರೂಪದಲ್ಲಾಗಲಿ, ಕೈ ಮೇಲೆ ಬರ್ತಕ್ಕಂಥದ್ದು, ಈ ರೀತಿ ಮುಖದ ಮೇಲೇ ನೇರವಾಗಿ ಗಾಯದ ರೂಪದಲ್ಲಿಯೂ ನಾವು ನೋಡ್ಬೋದು. ಇದು ಪಾರ್ಥೇನಿಯಂ ಹೂವು ಬಿಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲಿ ಹೂವಿನವರೆಗೆ ನಾವು ಅದನ್ನು ಹತೋಟಿ ಮಾಡ್ದಂಗೆ, ನಿಯಂತ್ರಣಗೊಳಿಸ್ದಂಗೆ ಇರತಕ್ಕಂಥದ್ದು ನಮ್ಮದೇ ತಪ್ಪಾಗ್ತದೆ. ಅದು ಅಷ್ಟು ಬೆಳವಣಿಗೆ ಇದಿಷ್ಟು ಹೂವಿನ ಸಸ್ಯದ ರೂಪದಲ್ಲಿ ಕಾಣಬೇಕು ಅಂತಂದರೆ ಸುಮಾರು 4 ತಿಂಗಳಾದರೂ ಬೇಕಾಗ್ತದೆ. ಇಷ್ಟು ಅಲ್ಲಿನವರೆಗೂ ಬಿಡಬಾರ್ದು. ಏನಾದರೂ ಮಾಡಿ ಅದನ್ನು ಹತೋಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಇದು ಪಾರ್ಥೇನಿಯಂ ಸಸ್ಯ ಹೂವಿನಲ್ಲಿ ಸಾವಿರಾರು ಬೀಜಗಳಿರ್ತಕ್ಕಂಥದ್ದು, ಬಹಳ ಸೂಕ್ಷ್ಮಾಣು ಬೀಜ. ಅನೇಕ ಸಾರಿ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಒಂದು ಖಾಲಿ ಸೈಟ್ನಲ್ಲಿ, ಬಡಾವಣೆಯ ಒಂದು ಖಾಲಿ ಸೈಟ್ನಲ್ಲಿ ಪಾರ್ಥೇನಿಯಮ್ಮು ಅದು ತಾನಾಗಿಯೇ ಬೆಳೆದಿರ್ತಕ್ಕಂಥದ್ದು. ಇದನ್ನು ನಿಗ್ರಹಿಸಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಕಾರಣದಿಂದಾಗಿ ಈಗ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಅನುಸರಿಸಬೇಕಾಗ್ತದೆ. ಇದರಿಂದ ನಮಗೆ ತೊಂದರೆ ಅಂತ ಗೊತ್ತಾದ ಮೇಲೆ ನಾವು ಏನಾದರೂ ಮಾಡಿ ಯಾವುದಾದ್ರೂ ರೀತಿಯಲ್ಲಿ ನಿಯಂತ್ರಣವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸಲೇಬೇಕಾಗ್ತದೆ. ಏನೇನು ಪಾರ್ಥೇನಿಯಂ ಕಳೆಯನ್ನು ಸಮಗ್ರ ನಿರ್ವಹಣೆಯಿಂದ ಮಾತ್ರ ಸಾಧ್ಯ ಅಂತ ನಾವು ಹೇಳ್ತಾ ಇದ್ದೀವಿ. ಬರೀ ಒಂದೇ ಒಂದು ಕ್ರಮ, ಈಗ ಪಾರ್ಥೇನಿಯಂ ಬೆಳೆದಿರೋ ಕಡೆ ಉಳುಮೆ ಮಾಡಿಬಿಟ್ರೆ ಕಂಟ್ರೋಲ್ ಆಗ್ತದೆ ಅಂತ ಅಲ್ಲ. ಇದು ಒಂದು ಉಳುಮೆನೂ ಒಂದು ಪದ್ಧತಿನೇ. ಈಗ ಮಾಗಿ ಉಳುಮೆಯಿಂದ ಭೂಮಿಯ ಮೇಲೆ ಇರುವ ಸೂರ್ಯ ರಶ್ಮಿಯ ಶಾಖಕ್ಕೆ ಕಳೆಗಳು ಸಾಯ್ತವೆ, ಕಳೆಗಳು ಸತ್ತೋತವೆ. ಆ ಕಾರಣದಿಂದ ಸಕಾಲದಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ. ಕಿರಿದಾದ ಸಾಲಿನ ಬೆಳೆಗಳಿಗೆ ಸಣ್ಣ ಹಲ್ಲಿನ ಕುಂಟೆ ಮತ್ತು ಹಲಗು ಕುಂಟೆ ಉಪಯೋಗಿಸಕ್ಕಂಥದ್ದು ಒಳ್ಳೆಯದು ಅಂತ. ಕಳೆ ಬಿಡುವ ಮುಂಚೆ ಕೈಯಿಂದ ಕಿತ್ತು ಸುಟ್ಟು ಹಾಕೋದು ಅದೊಂದು ಒಳ್ಳೆಯ ಅದು ಬೀಜ ಸಮೇತ ಸುಟ್ಟಾಕೋದ್ರಿಂದ ಅದು ಪುನಃ ಅಭಿವೃದ್ಧಿ ಆಗ್ತಕ್ಕಂಥ ಗಿಡಗಳು ಇರುವುದಿಲ್ಲ. ಅನೇಕ ಪಾರ್ಥೇನಿಯಂ ಕಳೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಸಸ್ಯಗಳನ್ನ ನಾವು ಉತ್ತೇಜನ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಕ್ರಮ ಅಂತ ನಾನು ಭಾವಿಸಿದ್ದೇನೆ. ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಸಹ ನಡೆದಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾದಂಥವು
ಅಂದರೆ ಈಗ ಕ್ಯಾಶಿಯಾ ಸಿರಿಶಿಯಾ ಅಂತ, ಇದನ್ನು ಕ್ಯಾಶಿಯಾ ಸಿರಿಶಿಯನ ಅಥವಾ ಕ್ಯಾಶಿಯಾ ಟೋರಾ ಅಂತಾರೆ, ಅಥವಾ ಕ್ಯಾಶಿಯಾ ಟೋರಾ, ನಂತರ ಕ್ಯಾಶಿಯಾ ಅಂತ, ಕ್ಯಾಶಿಯಾ ಸಿರಿಶಿಯಾ, ಕ್ಯಾಶಿಯಾ ಟೋರಾ, ಇವು ಭಾಳ ಸಾಮಾನ್ಯವಾಗಿ ಬರ್ತದೆ. ಇಲ್ಲಿ ಈ ಚಿತ್ರದಲ್ಲಿ ಏನು ಬೆಳೆದಿದೆ, ಒಂದು ಬಡಾವಣೆಯ ದೃಶ್ಯ, ಈ ಚಿತ್ರದಲ್ಲಿ ಪೂರ್ಣ ಕ್ಯಾಶಿಯಾ ಹಾಕಿರ್ತಕ್ಕಂಥದ್ದು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಥೇನಿಯಮ್ಮು ಬೆಳೆದಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಇದು ತಗಚೆ ಗಿಡ ಅಂತ ಇದನ್ನು ಕರಿತೇವೆ. ಕೆಲವು ಸಾರಿ ತಂಗಡಿ ಜಾತಿಗೆ ಸೇರಿರ್ತಕ್ಕಂಥದ್ದು ಗಿಡಗಳು ಇವು. ಇವುಗಳನ್ನ ಪಾರ್ಥೇನಿಯಂ ಸಸ್ಯನ ಆವರಿಸಿ ಇದು ಬೆಳೆದಿರ್ತದೆ. ಇದನ್ನು ನಾವು ಒಂದು ಮಳೆಗಾಲದಲ್ಲಿ ಬಹುಶಃ ಮೇ ಜೂನ್ ಆ ಟೈಮ್ನಲ್ಲಿ ಇದನ್ನು ಬಿತ್ತನೆ ಮಾಡಿದರೆ ಯಾವುದೇ ರೀತಿಯ ಪಾರ್ಥೇನಿಯಮ್ಮು ಬರೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕೆಲವು ವೀಕ್ಷಕರು ಹೇಳಿದ್ದಾರೆ. ಇದನ್ನು ನಾವು ಅನುಸರಿಸಲೇಬೇಕಾಗ್ತದೆ. ಈಗ ನೋಡಿ, ಇನ್ನೊಂದು ಇದನ್ನು ತುರುವೆ ಗಿಡ ಅಂತಾರೆ. ಇದರ ಹೆಸರು ಸೈದಾ ಕಾರ್ಟಿಫೋಲಿಯಾ ಅಂತ ವೈಜ್ಞಾನಿಕ ಹೆಸರು. ಇದು ಸಹ ಈ ಪಾರ್ಥೇನಿಯಂನ ನಿಗ್ರಹಿಸ್ತಕ್ಕಂಥ ಶಕ್ತಿ ಇದೆ. ಇದು ಮಾಲ್ವೇಸಿ ಅಂತ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಗಿಡಗಳು. ಇದ್ರ ಎಲೆನ ಸುಲಭನಾಗಿ ಗುರುತಿಸ್ಬೋದು. ಹತ್ತಿ ಗಿಡಗಳ ಎಲೆ ರೀತಿ ರೂಪದಲ್ಲಿ ಅಥವಾ ಬೆಂಡೆಕಾಯಿ ಬೆಳೆಯ ರೂಪದಲ್ಲಿ ಇಂಥದನ್ನ ನಾವು ಬೆಳವಣಿಗೆ ಮಾಡೋದ್ರಿಂದ ಇದು ಸಹ ಒಂದು ವೀಡೆ, ಇದು ಒಂದು ಕಳೆನೆ. ಈ ಕಳೆನ ಅದರಲ್ಲಿ ಬೆಳೆಸಿದಾಗ ಇದನ್ನು ಕಿತ್ತು ನಾವು ಬೇರೆ ರೂಪದಲ್ಲಿ ಅದನ್ನು ಉಪಯೋಗ ಮಾಡ್ಕೊಬೋದು. ಬೇರೆ ರೂಪ ಅಂತಂದರೆ ಏನು? ಈಗ ಹಸಿರು ಗೊಬ್ಬರದಾಗಿ ತಿಪ್ಪೆಗೆ ಹಾಕಿ ಕೊಳಿಸ್ತಕ್ಕಂಥ ಏರ್ಪಾಡು ಮಾಡ್ಕೊಂಡ್ರೆ ನಮಗೆ ಸಾಕಷ್ಟು ಗೊಬ್ಬರ ಇದರಿಂದ ದೊರಕ್ತದೆ. ಜೊತೆಗೆ ಕಳೆನೂ ಸಹ ಇದರಿಂದ ನಿಯಂತ್ರಣ ಆಗ್ತದೆ. ಇದು ಒಂದು ಎರಡನೇ ಪ್ರಮುಖವಾದಂಥ ಗಿಡ. ಪಾರ್ಥೇನಿಯಂನ ಆವರಿಸಿ ಅದನ್ನು ಹತೋಟಿ ಮಾಡ್ತದೆ. ನಂತರ ಇಲ್ಲಿ ಎರಡೂ ಇದೆ. ಒಂದು ತಡ್ಚೆ ಗಿಡ, ಇನ್ನೊಂದು ತುರುವೆ ಗಿಡ. ಇವೆರಡು ಗಿಡಗಳೂ ಸಹ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ, ಬಡಾವಣೆಗಳಲ್ಲಿ, ಸೈಟ್ಗಳಲ್ಲಿ ಇದನ್ನು ಸುಲಭವಾಗಿ ಬೆಳೆಸಿ ಈ ಪಾರ್ಥೇನಿಯಂ ಇಲ್ದಂಗೆ ಕಂಪ್ಲೀಟು ತೆಗಿಬೋದು. ಇಲ್ಲಿ ಈ ಚಿತ್ರದಲ್ಲಿ ತಮಗೆ ನೋಡಿದರೆ ಗೊತ್ತಾಗ್ತದೆ, ಇದು ಪೂರ್ಣ ಪಾರ್ಥೇನಿಯಂ ಎಲ್ಲೂ ಬೆಳೆದೇ ಇರತಕ್ಕಂಥದ್ದು. ನಂತರ ಈ ಕಾಡ್ದಂಟು ಇತ್ತೀಚೆಗೆ ನಾವು ಹೊಸದಾಗಿ ನಮಗೆ ಅನುಭವಕ್ಕೆ ಬಂತು. ಈ ಕಾಡ್ದಂಟು ಅಂತಕ್ಕಂಥದ್ದನ್ನ ನಾವು ಬೆಳೆಸಿದಾಗ ಈ ಪಾರ್ಥೇನಿಯಂ ಬೆಳೆಯತಕ್ಕಂಥ ಜಾಗದಲ್ಲಿ ಯಾವುದೇ ರೀತಿಯ ಪಾರ್ಥೇನಿಯಮ್ಮು ಬೆಳವಣಿಗೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಈಗ ಇದೇನು ಅಂತಂದರೆ ಹೊಸದಾಗಿ ಇದು ಬಂತು ಅಂತ ಅಂದರೆ ಈ ರಾಜಸ್ಥಾನದಲ್ಲಿ ಅಥವಾ ಮಧ್ಯಪ್ರದೇಶ ಈ ಪ್ರಾಂತ್ಯಗಳಲ್ಲಿ ಇದನ್ನು ಶಿಫಾರಸು ಮಾಡಿದ್ದಾರೆ. ಕಾಡ್ದಂಟು ಅಮರಾಂತಸ್ಸು ಗುಂಪಿಂದಿದು. ಇದನ್ನು ಪರಿಚಯ ಮಾಡಿರ್ತಕ್ಕಂಥದ್ದು. ಇದನ್ನು ಸಹ ಪಾರ್ಥೇನಿಯಂನ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಇದಕ್ಕೂ ಇದೆ. ಆದ್ದರಿಂದ ಇದನ್ನು ಸಹ ನಾವು ಉತ್ತೇಜನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಂತರ ತಮಗೆಲ್ಲ ಪರಿಚಯ ಇದೆ. ನಮ್ಮ ವಿಶೇಷವಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಬರುವಾಗ ಅಕ್ಕಪಕ್ಕದಲ್ಲಿ ತಾವು ಈ ರೈಲ್ವೆ ಟ್ರ್ಯಾಕ್ನಲ್ಲಿ ಕೆಲವರು ಬೆಳೆಸಿದ್ದಾರೆ. ಪಾರ್ಥೇನಿಯಮ್ಮು ಇದರಿಂದ ಪರೋಕ್ಷವಾಗಿಯೋ ಅಥವಾ ಬೇಕಂತಲೇ ಬೆಳೆದಿರತಕ್ಕಂಥ ಬೆಳೆ ಇದು. ಇದರಿಂದ ಎಷ್ಟೊಂದು ಉಪಯೋಗ ಇದೆ ಅಂತಂದರೆ ಪಾರ್ಥೇನಿಯಮ್ಮು ಹತೋಟಿ ಆಗೋದ್ರ ಜೊತೆಗೆ ಇದರ ಒಂದು ಪ್ರದೇಶನ
ಹೆಚ್ಚಿನ ಭಾಗ ಈಗ ಹರಳುಗಿಡದಿಂದ ಪಾರ್ಥೇನಿಯಮ್ಮು ಎಲ್ಲೂ ಬರ್ದಂಗೆ ನೋಡ್ಕೊಳ್ತಕ್ಕಂಥ ಒಂದು ಶಕ್ತಿ ಈ ಹರಳುಗಿಡಕ್ಕಿದೆ. ಜೊತೆಗೆ ಹರಳುಗಿಡದು ಹಾಕೋದ್ರಿಂದ, ಅದನ್ನ ಬಿತ್ತನೆ ಮಾಡೋದ್ರಿಂದ ಈ ರೈಲ್ವೆ ಟ್ರ್ಯಾಕ್ಗಳಲ್ಲಾಗಲಿ ಎಲ್ಲೆಲ್ಲಿ ಈ ಪಾರ್ಥೇನಿಯಮ್ ಇದೆ ಅದರಿಂದ ಹೆಚ್ಚಿನ ಲಾಭ. ಹರಳೆಣ್ಣೆ ಹರಳುಗಿಡದಿಂದ ಬರ್ತದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಇದರಿಂದ ಲಾಭವೂ ಇದೆ. ಇದನ್ನು ಬೆಳೆಸಿ ಪಾರ್ಥೇನಿಯಮ್ನ ನಿರ್ಮೂಲ ಮಾಡ್ತಕ್ಕಂಥ ಕೆಲಸನೂ ಸಹ ಮಾಡ್ಬೋದು. ನಂತರ ಇನ್ನೊಂದು ಪ್ರಮುಖವಾದಂಥ ಗಿಡ ಗಾರ್ಡಂಟು. ಇವುಗಳು ಈ 4 ಸಸ್ಯಗಳು, ಒಂದು ಕ್ಯಾಶಿಯಾ ಟೋರಾ ಅಥವಾ ಕ್ಯಾಶಿಯಾ ಸೆರಿಸಿಯಾ ಅಂತಕ್ಕಂಥದ್ದು, ಇನ್ನೊಂದು ಕಂಟ್ರಿ ಮೆಲ್ಲೋ ಅಂತ ಕರಿತೀವಿ ನಾವು, ತುರುವೆ ಗಿಡಕ್ಕೆ, ಸೈಜ ಕಾರ್ಡಿಫೋಲಿಯಾ ಅಂತ ಇದಕ್ಕೆ ಹೆಸರು, ವೈಜ್ಞಾನಿಕ ಹೆಸರು. ಆಮೇಲೆ ಈ ಗ್ರೈನ್ ಅಮರಾಂತಸ್ ಅಂತ ಅಂದ್ಬಿಟ್ಟು ಕಾಡ್ದಂಟನ್ನ ಸುಲಭನಾಗಿ ಬೆಳೆಸ್ಬೋದು. ಈ ಕಾಸ್ಟನ್ನು ಯಾವ ರೀತಿ ಬೆಳೆಸ್ತೀವೋ ಅದರಿಂದ ಬೆಳೆಸ್ಬೋದು. ಜೊತೆಗೆ ಈ ಕಾಡ್ದಂಡಿನಿಂದ ಒಂದು ಉಪಯೋಗ ಏನಿದೆ ಅಂತಂದರೆ ನಾವು ಹೆಚ್ಚುಗಟ್ಟಲೆ ಇದು ಲಾಭನೂ ಪಡ್ಕೋಬೋದು. ಯಾಕೆಂದರೆ ಅದರಿಂದ ಸಾಕಷ್ಟು ಬೀಜ ಸಿಗೋದ್ರಿಂದ ನಾವು ಸಾಕಷ್ಟು ಅದರ ಉಪಯೋಗ ಇದೆ. ಬೀಜದ ಉಪಯೋಗ ಇರೋದ್ರಿಂದ ಇದನ್ನು ನಾವು ಉಪಯೋಗಿಸ್ಬೋದು. ಈ ರೀತಿಯಾಗಿ ಆಮೇಲೆ ಕ್ಯಾಸ್ಟ್ರಿನಿಂದ ಲಾಭ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತು. ಆಮೇಲೆ ಹಸಿರು ಎಲೆ ಗೊಬ್ಬರ ಮಾಡ್ತಕ್ಕಂಥದ್ದು ಕೆಲವು ಬೆಳೆಗಳಿಂದ ನಮಗೆ ಲಾಭ ಇರೋದ್ರಿಂದ ಈಗ ಇವಿಷ್ಟು ನಾವು ನಮ್ಮ ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥವು. ಆಮೇಲೆ ಪ್ಲ್ಯಾಂಟ್ ಸ್ಪೀಷೀಸ್ಗಳನ್ನ ಬೆಳೆದು ಇದು ಪಾರ್ಥೇನಿಯಮ್ನ ಹತೋಟಿ ಮಾಡ್ತಕ್ಕಂಥದ್ದು. ಈಗ ಮೂರನೇ ಭಾಳ ಮುಖ್ಯವಾದ್ದು ಅಂತಂದರೆ ಬಯೋಲಾಜಿಕಲ್ ಕಂಟ್ರೋಲ್ ಅಂತ. ಈಗ ಜೈವಿಕ ನಿರ್ವಹಣೆ, ಮೆಕ್ಸಿಕನ್ ಚಿಪ್ಪಿನ ತುಂಬಿ ಅಂತ ಇದನ್ನ ನಾವು ಝೈಗೋಗ್ರಾಮ ಬೈಕಲರೇಟಾ ಅಂತ ಹೇಳ್ತಾರೆ. ಇದನ್ನೇ ಈ ಒಂದು ಚಿಪ್ಪಿನ ಹುಳುನ ಮೊದಲು ಗುರುತಿಸಿ ಮೆಕ್ಸಿಕೋದಿಂದನೇ ತಂದು, ಎಲ್ಲಿ ಮೆಕ್ಸಿಕೋದಲ್ಲಿ ಇದು ಬೆಳೀತಿತ್ತು, ಮೆಕ್ಸಿಕೋಯಿಂದನೇ ನಮಗೆ ಇದರ ಸಮಸ್ಯೆ ಬಂತು. ಅದೇ ಜಾಗಕ್ಕೆ ಹೋಗಿ ಈ ಚಿಪ್ಪಿನ ದುಂಬಿನ ತರಿಸ್ಕೊಂಡಿದ್ದಾರೆ. ಈ ಚಿಪ್ಪಿನ ದುಂಬಿ ಏನು ಅಂತ ಅಂದರೆ ವಿಶೇಷತೆ, ಎಲೆನೂ ತಿಂತದೆ, ಹೂವು ತಿಂತದೆ, ಕಳೆನ ಪೂರ್ತಿ ನಿಯಂತ್ರಣ ಮಾಡ್ತದೆ. ಈ ಚಿತ್ರದಲ್ಲಿ ತಮಗೆ ಗೊತ್ತಿದೆ ಆ ಬೀಟ್ಲನ್ನ ಗುರುತಿಸೋದು ಹೇಗೆ ಅಂತ ಅಂದ್ಬಿಟ್ಟು. ಈ ಒಂದು ಒಳ್ಳೆ ಬಯೋಲಾಜಿಕಲ್ ಕಂಟ್ರೋಲ್, ಜೈವಿಕ ನಿರ್ವಹಣೆಯನ್ನು ನಾವು ಸುಲಭನಾಗಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅಂತ ಅಂದ್ಬಿಟ್ಟು. ನಂತರ ಈಗ ನೋಡಿ, ಇದು ಮೊಟ್ಟೆ ಮರಿಗಳು ಮತ್ತು ಹಾನಿ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡಿದ್ದಾವೆ ಈ ಚಿಪ್ಪಿನ ಹುಳುಗಳು ಅಂತ ಅಂದ್ಬಿಟ್ಟು ಈ ಚಿತ್ರದಲ್ಲಿ ನಾವು ನೋಡ್ಬೋದು. ಮರಿಗಳು ಒಂದು ಕಡೆ, ಇನ್ನೊಂದು ಕಡೆ ಪ್ಯೂಪನೂ ಇದ್ದಾವೆ. ನಂತರ ಈ ಪೂರ್ತಿ ಕುಡಿನೆಲ್ಲನೂ ತಿಂದು ಹಾಕ್ಬಿಟ್ಟಿರೋದು, ಗರಿನೆಲ್ಲ ಇದನ್ನ ಎಲೆಗಳನ್ನ, ಅದರಲ್ಲೂ ವಿಶೇಷವಾಗಿ ಎಲೆಗಳನ್ನ ಪೂರ್ತಿ ತಿಂದು ಹಾಕಿರೋದು. ಈ ಥರ ಆದಾಗ ಅಂತಂದರೆ ಸ್ವಲ್ಪ ಮಟ್ಟಿಗಾದ್ರೂ ಇವುಗಳಿಂದ ಉಪಯೋಗ ಇದೆ. ಇದನ್ನು ಉತ್ತರ ಕರ್ನಾಟಕದಲ್ಲಿ ಒಂದು ಸಾರಿ ಎಲ್ಲ ಪಾರ್ಥೇನಿಯಮ್ ಇರೋ ಕಡೆ ಎಲ್ಲನೂ ಇದನ್ನ ಪರಿಚಯ ಮಾಡಿರೋ, ಅಲ್ಲಿ ಸಾಕಷ್ಟು ಕೆಲಸ ಮಾಡ್ತು. ನಂತರ ದಿನಗಳಲ್ಲಿ ಈಗಲೂ ಸಹ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇದ್ರ ಕೆಲಸ ಮಾಡ್ತಾಯಿದೆ. ಇದರಿಂದ ಹತೋಟಿ ಮಾಡ್ಬೋದು ಅನ್ನೋದನ್ನ. ನಂತರ ಕೊನೆಯದಾಗಿ ಇದು ರಾಸಾಯನಿಕ ನಿಯಂತ್ರಣ ಅಥವಾ ರಾಸಾಯನಿಕ ಹತೋಟಿನ ನಾವು ಮಾಡ್ಬೋದು. ಇದಕ್ಕೆ ತಮಗೆ ಎಲ್ಲ ಗೊತ್ತಿರೋ ಹಾಗೆ ಭಾಳ ವರ್ಷಗಳಿಂದ 2,4-D ಅಂತಕ್ಕಂಥ ಕಳೆನಾಶಕನ ಭಾಳ ವರ್ಷಗಳಿಂದ ಅನೇಕ ಬಗೆಯ ಸಂಶೋಧನೆ, ಅನೇಕ ಬೆಳೆಗಳ ಮೇಲೂ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಒಂದು 2,4-D ಕಳೆನಾಶಕ ಉಪಯೋಗ ನಡೀತಿತ್ತು. ಈಗ ಭಾಳ ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥ ಕಳೆನಾಶಕ ಅಂತಂದರೆ ಗ್ಲೈಫೋಸೇಟ್ ಅಂತ. ಗ್ಲೈಫೋಸೇಟ್ ಕಳೆನಾಶಕನ 10 ಮಿಲಿಲೀಟರ್ನ
ಈ ಗ್ಲೈಫೋಸೇಟ್ ಕಳೆನಾಶಕದ ಜೊತೆಗೆ 2-3 ಡ್ರಾಪ್ 2-3 ಹನಿನ ನಿಂಬೆ ರಸವನ್ನು ಅದಕ್ಕೆ ಬೆರೆಸೋದ್ರ ಮುಖಾಂತರ 1 ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸಿ ಕಳೆ ಮೇಲೆ ಸಿಂಪಡಿಸುವುದರಿಂದ ಇದನ್ನು ಏನಿದ್ರೂ ಎಳೆ ಸಸಿಗಳಲ್ಲಿ ಎಳೆ ಪಾರ್ಥೇನಿಯಂ ಸಸಿಗಳಲ್ಲಿ ಸಿಂಪಡಣೆ ಮಾಡಿದಾಗ ಭಾಳ ಪರಿಣಾಮಕಾರಿಯಾಗಿ ಈ ಕಳೆನಾಶಕ ಕೆಲಸ ಮಾಡ್ತದೆ ಅನ್ನೋ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ, ಆಮೇಲೆ ಇಂಥ ಒಂದು ಪಬ್ಲಿಕ್ ನ್ಯೂಸೆನ್ಸ್ ಇರ್ತಕ್ಕಂಥದ್ದು, ಈ ಪಬ್ಲಿಕ್ ನ್ಯೂಸೆನ್ಸ್ ಇರ್ತಕ್ಕಂಥ ಕಳೆಯನ್ನು ಎಲ್ಲರೂ ಒಟ್ಟಾಗಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಾಗಲಿ ಅಥವಾ ಮೈಸೂರು ನಗರದಲ್ಲಾಗಲಿ ಅಥವಾ ಇತರೆ ನಗರಗಳಲ್ಲಾಗಲಿ ಪಟ್ಟಣಗಳಲ್ಲಾಗಲಿ ಈ ಒಂದು ಇದನ್ನು ಕಳೆಯನ್ನು ನಿರ್ಮೂಲನೆ ಮಾಡುವುದ್ರ ಮುಖಾಂತರ ಇದನ್ನು ತಡೆಗಟ್ಟಬೇಕು ಅಂತ ಹೇಳ್ತಾ, ಇದೊಂದು ಅವಕಾಶ ಕೊಟ್ಟಂಥ ನಮ್ಮ ಮೈಸೂರು ಜಿಲ್ಲಾ ತರಬೇತಿ ಕೇಂದ್ರದವರಿಗೆ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಡೆಪ್ಟಿ ಡೈರೆಕ್ಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿರ್ಬೋದು, ಇವರಿಗೆಲ್ಲ ನನ್ನ ವಂದನೆಯನ್ನು ಸಲ್ಲಿಸ್ತಾ ನನ್ನ ಈ ಕೆಲವು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಶ್ನೆಗಳೇನಾದರೂ ಇದ್ದರೆ ಲಾಸ್ಟಿಗೆ ಡಿಸ್ಕಸ್ ಮಾಡೋಣಂತೆ. ಯಾಕೆಂದರೆ ಈಗ ಇನ್ನೊಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಈವರೆಗೆ ಡಾಕ್ಟರ್ ರಾಜಗೋಪಾಲ್ ಸರ್ ಅವರು, ನಿವೃತ್ತ ಡೀನ್ ರವರು ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಪಾರ್ಥೇನಿಯಂ ಕಳೆ ನಿರ್ವಹಣೆ ಸಂಬಂಧಪಟ್ಟಂಗೆ. ಅವರಿಗೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಈಗ ನಾವೀಗಾಗಲೇ ಹೇಳ್ದಂಗೆ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ಗೀತಾ ಮೇಡಮ್ ಅವರು ಸಹ GKVK ಬೆಂಗಳೂರಿನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಈ ಒಂದು ಪಾರ್ಥೇನಿಯಂ ಕಳೆಯ ಸಮಗ್ರ ನಿರ್ವಹಣೆ ಕುರಿತಂತೆ ಅವರು ಸಹ ವಿಷಯವನ್ನು ಮಂಡನೆ ಮಾಡಬೇಕಂತ ಕೇಳ್ಕೊತೀನಿ. ಮೇಡಮ್. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೆನ್ ಯು ಹಿಯರ್ ಮೀ? ಕೇಳಿಸ್ತಾ ಇದೆ ನಿಮಗೆ? ಕೇಳಿಸ್ತಾ ಇದೆ ಮೇಡಮ್. ಬಂದಿದ್ಯಾ? PPT ಶೇರ್ ಮಾಡ್ಕೋತೀರಾ ಮೇಡಮ್? ಶೇರ್ ಮಾಡಿದ್ದೀನಿ. ಮಾಡಿದ್ದೀರಾ? ಬರ್ತಾ ಇಲ್ವಾ? ಬರ್ತಾ ಇದೆಯಾ? ಇಲ್ಲ ಮೇಡಮ್, ಬರ್ತಾ ಇಲ್ಲ. ಬಂತು ಮೇಡಮ್. ಬಂತಲ್ವಾ? ಕ್ಲಿಯರಿಟಿ ಇಲ್ಲ ಮೇಡಮ್. ಕ್ಲಿಯರಿಟಿ ಇಲ್ಲ ಮೇಡಮ್. PAW 2024 ಅಂತ ಇದೆ ನೋಡಿ, ಮೈಸೂರು ಒಂದು ನಿಮಿಷ ಮೇಡಮ್, ಇದು ಮಾಡ್ತಾ ಇದ್ದೀವಿ. ಅಲ್ಲಿಂದನೇ ಶೇರ್ ಮಾಡಿದ್ದೀರಲ್ವಾ ಮೇಡಮ್? ಹೌದು. ಬಂದಿಲ್ಲ, ಕಾಣಿಸ್ತಾ ಇಲ್ವಲ್ಲ ಮೇಡಮ್? ಫಸ್ಟ್ ಇಂದ ಶೇರ್ ಮಾಡಿ ಮೇಡಮ್. ಇನ್ನೊಮ್ಮೆ ಶೇರ್ ಮಾಡ್ತೀರಾ ಮೇಡಮ್? ಅದನ್ನ ಕ್ಲೋಸ್ ಮಾಡಿ, ಇದನ್ನ ಕ್ಲಿಕ್ ಮಾಡಿ ಶೇರ್. ಎಂಟೈರ್ ಸ್ಕ್ರೀನ್ ಅಂತ ಕೊಡಿ ಮೇಡಮ್. ಬರ್ತಿದೆ ಅಲ್ಲ? ಬರ್ತಾ ಇದೆ, ಈಗ ಬರ್ತಾ ಇದೆ ಮೇಡಮ್. ಹೈಡ್ ಬಟನ್ ಒತ್ತಿ ಮೇಡಮ್. ನಮಸ್ಕಾರ ಸರ್. ಬರ್ತಿದೆ, ಬಂತು ಮೇಡಮ್. ಫುಲ್ ಸ್ಕ್ರೀನ್ ಮಾಡಿ. ಬರ್ತಿದೆ ಅಲ್ಲ? ಹೈಡ್ ಬಟನ್ ಅಂತ ಇದೆಯಲ್ಲ, ಹೈಡ್ ಬಟನ್ ಕ್ಲಿಕ್ ಮಾಡಿ ಮೇಡಮ್. ಹೈಡ್. ಓಕೆ. ಸೊ ಕ್ಲಾರಿಟಿ ಇದೆಯಲ್ಲ? ಕಾಣಿಸ್ತಾ ಇದೆಯಲ್ಲ? ಯಾಕಂದ್ರೆ ಈಗಾಗಲೇ ಮತ್ತೊಮ್ಮೆ ಕಳೆ ನಿರ್ವಹಣಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂಥ ಡಾಕ್ಟರ್ KN ಗೀತಾ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ವಿಷಯದ ಕುರಿತು ಮಂಡನೆ ಮಾಡಬೇಕಂತ ಕೇಳ್ಕೊತೀನಿ ಮೇಡಮ್. ಈಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಅದೇ ರೀತಿ ನಮ್ಗೆ ಟೀಚರ್ ಆಗಿದವರಿಗೂ ಸಹ ನಮಸ್ಕಾರ. ಸರ್ ಇದ್ದಾರೆ, ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬ್ರೀಫ್ ಆಗಿ ಏನಂತ. ಕಳೆಯ ಸಮಗ್ರ ನಿರ್ವಹಣೆ ಅಂದ್ರೆ ಅದರಲ್ಲೂ ಪಾರ್ಥೇನಿಯಂ ಕಳೆಯ ಸಮಗ್ರ ನಿರ್ವಹಣೆ ಅಂತ. ಅವರು 1970ರಲ್ಲಿ ಸಂಶೋಧನೆ ಆಗಿದ್ನ ತಗೊಂಡ್ರು. ಅದಕ್ಕಿಂತ ಮುಂಚೆ ಇದ್ರ ಹಿಸ್ಟ್ರಿ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೊಂದು ಪಾರ್ಥೇನಿಯಂ ಕಳೆ ಅಂದ್ರೆ ಇದೊಂದು ರಾಷ್ಟ್ರೀಯ ಕಳೆ ಆಗಿದೆ. ನಮ್ಗೆ ರಾಷ್ಟ್ರದಲ್ಲಿ ಅಂದ್ರೆ ಎಲ್ಲಿ ಬೇಕಂದ್ರೆ ಇಂಡಿಯಾದಲ್ಲಿ ಎಲ್ಲಿ ನೋಡಿದ್ರು ಈ ಕಳೆ ಇದೆ. ಇದನ್ನ ರಾಷ್ಟ್ರೀಯ ಕಳೆ ಅಂತ ಸಹ ನಾವು ಹೇಳ್ತೇವೆ. ಅದ್ರ ಜೊತೆಗೆ ಈ ಪಾರ್ಥೇನಿಯಂ ಹಿಸ್ಟೋಪೊರಿಸಿಸ್ ನಾವೇನ್ ಹೇಳ್ತೀವಿ, ಈ ಕಳೆಗೆ ಬೇರೆ ಬೇರೆ ಹೆಸರು ಸಹ ಇದೆ.
ನಕ್ಷತ್ರ ಕಳೆ ಅಂತ ಹೇಳ್ತೀವಿ, ಯಾಕಂದ್ರೆ ಇವು ನಕ್ಷತ್ರ ತರ ಇರುತ್ತೆ, ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 5 ಸ್ಟಾರ್ ತರ. ಅದೇ ರೀತಿ ಬಿಳಿ ಟೋಪಿ ಅಂತಾನೆ ಹೇಳ್ತೀವಿ, ಯಾಕಂದ್ರೆ ಇದು ಒಂದು ಹೂ ಬಿಡೋ ಸ್ಟೇಜ್ ಬಂದಾಗ ಮೇಲ್ಗಡೆ ಎಲ್ಲ ಬರೀ ಕಾಣಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಕ್ಯಾರೆಟ್ ಕಳೆ ಅಂದ್ರೆ ಕ್ಯಾರೆಟ್ ಎಲೆನ ಒಂದೋದ್ರಿಂದ ಹೋಲೋದ್ರಿಂದ ಇದನ್ನ ಕ್ಯಾರೆಟ್ ಕಳೆ ಅಂತ ಸಹ ಹೇಳ್ತೀವಿ. ಏನಪ್ಪ ಇದು ಪಾರ್ಥೇನಿಯಂ ಹಿಸ್ಟೋಫೋಸಿಸ್ ಹೆಂಗೆ ಅಂದ್ರೆ ಇದು ಒಂದು ವಾರ್ಷಿಕ ಕಳೆ ಆಗಿದೆ. ಇದ್ರದ್ದು ಕುಟುಂಬ ಬಂದ್ಬಿಟ್ಟು ಇದು ಫ್ಯಾಮಿಲಿ ಅಂದ್ರೆ ಆಸ್ಟ್ರೇಶಿಯೆ. ಈ ಕೆಳಗೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಬಿಳಿ ಟೋಪಿ, ಕ್ಯಾರೆಟ್ ಕಳೆ, ನಕ್ಷತ್ರ ಕಳೆ, ಗಜರಿ ಕಸ ಅಂತ ಸಹ ಇದಕ್ಕೆ ತುಂಬಾ ಹೆಸರುಗಳಿದೆ. ಈ ಕಳೆ ತೌರೂರ ಸರ್ ಆಗ್ಲೇ ಹೇಳಿದ್ದಾರೆ ನಿಮ್ಗೆ ಮೆಕ್ಸಿಕೋದಿಂದ ಬಂತು ಅಂತ. ಅದು ಹೇಗ್ ಬಂತು ಅಂದ್ರೆ ಮೆಕ್ಸಿಕೋದಿಂದ ಆಕ್ಚುಲಿ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಅಲ್ಲಿಂದ ಬಂದಿದ್ದು. ಇದು ಇಂಡಿಯಾ ದೇಶದಲ್ಲಿ ಮೊದಲು ಪುಣೆಯಲ್ಲಿ 1956ರಲ್ಲಿ ಕಂಡು ಬಂತು ಬದುಗಳ ಮೇಲೆ. ಇದೊಂದು ಸೂಪರ್ ಕಳೆ ಅಂತ ಸಹ ಹೇಳ್ತೀವಿ ನಾವು, ವಿನಾಶಕಾರಿ ಕಳೆ, ಪರಿಸರವನ್ನು ಹಾಳು ಮಾಡೋ ಕಳೆ. ಅಂದ್ರೆ ಇದ್ರ ಪಕ್ಕ ಯಾವುದೇ ಗಿಡ ಇದ್ರೂ ಇದು ಬೇರೆ ಸ್ಥಾನಿಕ ಸಸ್ಯಗಳನ್ನು ಹಾಳು ಮಾಡುವ ಮಾರ್ಗ ಕಳೆ ಅಂತ ಹೇಳ್ಬೋದು ಇದಕ್ಕೆ. ಅದೇ ರೀತಿ ಇದು ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಇದು ಎಲ್ಲಾ ಕಾಲದಲ್ಲೂ ಕಾಣುವ ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಕನೆಕ್ಷನ್ ಕಟ್ ಆಗಿದೆ ಮೇಡಮ್. ಹೆಂಗ್ ಬೇಕು ಹಂಗ ಮಾಡ್ಕತ್ತಾರ, ಅದೇ ಬಂದು ಇಳುವರಿ ಕಡಿಮೆ. ಮೇಡಮ್ ಏನು ಕ್ಲಿಯರ್ ಕೇಳ್ತಾ ಇಲ್ಲ. ಹಲೋ, ಒಂದ್ ನಿಮಿಷ, ಅವ್ರು ಜಾಯಿನ್ ಆಗ್ತಾ ಇದಾರೆ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಜಾಯಿನ್ ಆಗ್ತಾರೆ. ಓಕೆ ಮೇಡಮ್. ಓಕೆ ಮೇಡಮ್. ಔಷಧ ಅಂಗಡಿ ಅವ್ನು ಕೂತ್ಕೊಂಡು ಅವ್ರು ಹಂಗೆ ಮಾಡ್ತಾನೆ ಇದಾರೆ ಪಾಪ. ಮೊಬೈಲಿಂದ ಜಾಯ್ನ್ ಆಗಿದ್ದಾರೆ, ಏನು ಕೇಳೋದು ಬಂದ್ರ 50% ಏಜ್ ಸರ್. ನಮ್ಮಲ್ಲಿ ಅದು ಒಳ್ಳೆ ಜಾಯಿನ್ ಆಗಿಲ್ಲ ಅವರು. ನೆಟ್ ಹೇಳಕ್ಕೆ ಅದಕ್ಕೆ ಕನೆಕ್ಟ್ ಆಗ್ತೀವಿ. ಜಿಕೆವಿಕೆಯಿಂದ ಕನೆಕ್ಟ್ ಆಗ್ತಾ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ. ಅವರು ಹೆಬ್ಬಾಳದಲ್ಲಿದ್ರೆ ಸರೋದು ಅಂತ.
ಮಳೆಯಿಂದಾಗಿ ಸ್ವಲ್ಪ ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಆಗಿದೆ. ಎಲ್ಲರೂ ಲೈನಲ್ಲಿರಿ, ಜಾಯ್ನ್ ಆಗ್ತಾರೆ ಈಗ. ಓಕೆ ಮೇಡಮ್. ಅಷ್ಟೊತ್ತನೇ ಏನಾದ್ರು ಮಾತಾಡ್ತಿರ್ತೀರಿ? ಜಾಯ್ನ್ ಆಗಿರ್ತಾರಲ್ಲ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಇವ್ರು ಬೇಕಾದ್ರೆ ಅದನ್ನೇ ಆನ್ಲೈನೆಲ್ಲ ಹೇಳಿದ್ದಾರೆ, ತಗೊಳ್ಳಿ ಔಷಧಿ ಅಂತ ಮಾರಾಟ ಮಾಡ್ತಾರೆ. ಆದ್ರೆ ಹಲೋ ಹಲೋ ಮೇಡಮ್ ಕೇಳಿಸ್ತಿದೆ? ಹಲೋ, ಕೆನ್ ಯು ಹಿಯರ್ ಮೀ? ಕೇಳಿಸ್ತಿದೆ ಮೇಡಮ್? ಹಾ ಕೇಳಿಸ್ತಾ ಇದೆ ಮೇಡಮ್. ಶೇರ್ ಮಾಡಿ ಮೇಡಮ್. ಓಕೆ ಬಂದಿದೆ ಮೇಡಮ್. ಬಂತಾ? ಬಂತು ಫುಲ್ ಸ್ಕ್ರೀನ್ ಒಂದು. ಓಕೆ ಮೇಡಮ್. ಓಕೆ ಮೇಡಮ್. ಓಕೆ. ಇಂಡಿಯಾ ದೇಶದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಇದು ರಾಜಸ್ಥಾನ, ತಮಿಳುನಾಡು, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಮತ್ತು ನಾನು ಲಾಸ್ಟ್ ಎಲ್ಲಿಂದ ಸ್ಟಾಪ್ ಮಾಡಿದೆ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ನಿಮಗೆ ಎಲ್ಲಿವರೆಗೂ ಕೇಳಿಸಿತ್ತಂತ? ಇದ್ರ ಹಿಂದಿನ ಸ್ಲೈಡ್ ಪ್ರಪಂಚದಲ್ಲಿ ಪಾರ್ಥೇನಿಯಂ ಹರಡಿಕೆ ಇತ್ತಾ? ಆಗಿರಲಿಲ್ಲ ಮೇಡಮ್, ಓನ್ಲಿ ಸೆಕೆಂಡ್ ಸ್ಲೈಡ್ ಅಲ್ಲಿ ಏನೋ ಇದ್ರಿ ಅಷ್ಟೇ. ಇದಾ ನಕ್ಷತ್ರಗಳೇ? ಇದಾಗಿತ್ತು ಮೇಡಮ್, ಇದಾಗಿತ್ತು. ಸೆಕೆಂಡ್ ಸ್ಲೈಡ್ ಮುಗಿಯಕ್ಕೆ ಬಂದಿತ್ತು ಮೇಡಮ್. ಇದು ಓಕೆ ಓಕೆ, ಸಾರಿ. ಅದೇ ರೀತಿ ಇದು ದಕ್ಷಿಣ ಅಮೆರಿಕ ಮತ್ತೆ ಇಂಡಿಯಾ ದೇಶದಲ್ಲಿ ಮೊದಲು ಪುಣೆಯಲ್ಲಿ 1956 ಅಲ್ಲಿ ಕಂಡು ಬಂತು. ಇದು ಆಗ್ಲೇ ಹೇಳಿರೋ ಹಾಗೆ ಸೂಪರ್ ಕಳೆ, ವಿನಾಶಕಾರಿ ಕಳೆ, ಪರಿಸರವನ್ನು ಹಾಳು ಮಾಡುವ ಕಳೆ. ಬೇರೆ ಸ್ಥಾನ ಅಂದ್ರೆ ಇದು ಯಾವುದೇ ಇದ್ರ ಪಕ್ಕ ಯಾವುದೇ ಗಿಡ ಬಂದ್ರೂ ಇದು ಬೆಳಿಲಿಕ್ಕೆ ಅವಕಾಶ ಕೊಡಲ್ಲ. ಅದರಿಂದ ಇದೊಂದು ಮಾರ್ಕ ಕಳೆ ಎಂದೇ ಹೇಳ್ಬೋದು. ಅದೇ ರೀತಿ ಪಾರ್ಥೇನಿಯಂ ಕಳೆ ವೈಶಿಷ್ಟ್ಯತೆ ಅಂದ್ರೆ ಎಲ್ಲಾ ಕಾಲದಲ್ಲೂ ಕಾಣುವ ಕಳೆ. ಇದು ಹೆಚ್ಚು ಉತ್ಪಾದನಾ ಶಕ್ತಿ ಹೊಂದಿದೆ. ಅಂದ್ರೆ 1 ಹೆಕ್ಟೇರ್ಗೆ ಇದರಿಂದ 7 ಟನ್ ಅಷ್ಟು ಉತ್ಪಾದನೆ ಆಗುತ್ತೆ ಗಿಡದ್ದು. ಅದೇ ರೀತಿ ಎಲ್ಲ ಉಷ್ಣತೆಯಲ್ಲಿಯೂ ಸಹ ವೃದ್ಧಿ ಆಗ್ತದೆ. ಬೀಜಗಳು ತಕ್ಷಣ ಮೊಳಕೆ ಹೊಡೆಯುತ್ತವೆ. ಅಂದ್ರೆ ಇದಕ್ಕೆ ಸ್ವಲ್ಪ ನೀರು ಸಿಕ್ಕಿದ್ರೆ ಸಾಕು, ಬೇಗ ಮೊಳಕೆ ಹೊಡೆಯುತ್ತೆ. ಮತ್ತೆ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಸಹ ತನ್ನ ಜೀವನ ಚಕ್ರವನ್ನು ಮುಗಿಸ್ತದೆ. ಅಂದ್ರೆ ಇದು 1 ವರ್ಷಕ್ಕೆ 3 ರಿಂದ 4 ಜೀವನ ಚಕ್ರನ ಮುಗಿಸ್ತದೆ. ಈಗ ಈ ಮುಗಿಸೋದು ಏನಂದ್ರೆ ಇದು ಹೆಚ್ಚು ಬೀಜೋತ್ಪಾದನೆ ಆಗುತ್ತೆ. 1 ಗಿಡದಿಂದ ನಮಗೆ 15 ರಿಂದ 25 ಸಾವಿರ ಬೀಜಗಳು ಬರ್ತವೆ. ಅದೇ ರೀತಿ ಒಂದು ಗಿಡ ಒಂದು ಜೀವನ ಚಕ್ರ ಮುಗಿಸ್ತು ಅಂದ್ರೆ 25 ಸಾವಿರ ಗಿಡಗಳು ಮತ್ತೆ ಬರ್ತಾ ಇರ್ತವೆ. ಅದರಿಂದ ನಾವು ಹೇಳೋದೇನಂದ್ರೆ ಹೂವು ಬೆಳಕಿನ ಮುಂಚೆ ಈ ಒಂದು ಪಾರ್ಥೇನಿಯಂ ಕಳೆಯನ್ನ ಕೀಳ್ಬೇಕು ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಇದು ಬೀಜಗಳು ಅಂದ್ರೆ ತುಂಬಾ ಹಗುರವಾಗಿರ್ತವೆ. ನೀರು ಮತ್ತು ಗಾಳಿ ವಸ್ತುಗಳ ಮೂಲಕ, ವಾಹನಗಳ ಮುಖಾಂತರ ದೂರ ಪ್ರಾಂತ್ಯಗಳಿಗೆ ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಹು ಬೇಗವಾಗಿ ತಲುಪ್ತವೆ. ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿದೆ. ಮತ್ತು ಅದು ಅಲ್ಲದೆ ನೀರು ಮತ್ತು ಗಾಳಿ ಮುಖಾಂತರ ಯಾವುದೇ ಬೀಜ ಹರಡ್ತು ಅಂದ್ರೆ ಅದನ್ನ ತಡೆಗಟ್ಟೋದು ಸಹ ತುಂಬಾ ಕಷ್ಟಕರ ಆಗಿರುತ್ತೆ. ಈ ಕಳೆ ಎಲ್ಲಾ ಪರಿಸ್ಥಿತಿಯಲ್ಲೂ, ಹವಾಮಾನದಲ್ಲೂ, ಮಣ್ಣಿನ ವೈವಿಧ್ಯದಲ್ಲೂ ಹರಡಿ ವೃದ್ಧಿಯಾಗುತ್ತೆ. ಅದೇ ರೀತಿ ಈ ಕಳೆ ಹೆಚ್ಚಾಗಿ ಏನಪ್ಪಾ ಕಾರಣ ಅಂದ್ರೆ ಇದು ನಮ್ಮ ದೇಶದಲ್ಲಿ ಬಂದಾಗ 1956ರಲ್ಲಿ ಬಂದಾಗ ಇದಕ್ಕೆ ಯಾವುದೇ ಶತ್ರು ಇರ್ಲಿಲ್ಲ. ಸಸ್ಯ ಆಗ್ಲಿ, ಕೀಟ ಆಗ್ಲಿ, ಅಣುಜೀವಿ ಆಗ್ಲಿ ಯಾವುದೂ ಇರ್ಲಿಲ್ಲ. ಅದೇ ರೀತಿ ಸರ್ ಹೇಳ್ದಂಗೆ ಅದು ಮೆಕ್ಸಿಕನ್ ದುಂಬಿನಿಂದ, ಮೆಕ್ಸಿಕೋದಿಂದನೇ ಇದನ್ನ ಆಮದು ಮಾಡ್ಕೊಳ್ಳಾಗಿತ್ತು. ಆಮದು ಮಾಡ್ಕೊಂಡ್ರೆ ಈಗ ಏನಾಗಿದೆ ಅಂದ್ರೆ ಅದು ಮಳೆಗಾಲದಲ್ಲಿ ಮಾತ್ರ ಕಾರ್ಯಚಟುವಟಿಕೆ ಮಾಡುತ್ತೆ. ಅದೇ ರೀತಿ ನಮಗೆ ಬೇಸಿಗೆಯಲ್ಲಿ ಯಾವುದೇ ದುಂಬಿ ಸಹ ಇಲ್ಲ. ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಸಹ ಇದರ ಜೀವನ ಚಕ್ರ ಅಂದ್ರೆ ಇದು ಯಾವಾಗ್ಲೂ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸುಪ್ತಾವಸ್ಥೆಯಲ್ಲಿ ಇದ್ದು ಮಳೆ ಬಂದಾಗ ಪುನರ್ಜೀವನಗೊಳ್ಳುತ್ತದೆ. ಪ್ರಪಂಚದಲ್ಲಿ ಇದು ಹೆಂಗಪ್ಪ ಬಂತು ಪಾರ್ಥೇನಿಯಂ ಅಂದ್ರೆ ಎಲ್ಲಾ ಕಡೆ, ಅಮೆರಿಕ ಇಂದ ಹಿಡಿದು ಮೆಕ್ಸಿಕೋ ಇಂದ ಹಿಡಿದು ಅರ್ಜೆಂಟೈನಾ, ಟ್ರಿನಿಡಾ ಮತ್ತೆ ಆಸ್ಟ್ರೇಲಿಯಾ, ಬಾಂಗ್ಲಾದೇಶ, ನೇಪಾಳ ಎಲ್ಲ ಕಡೆ ಹರಡಿದೆ. ಇದು ಅಮೆರಿಕದಿಂದ ಬಾಂಗ್ಲಾದೇಶದವ್ರಿಗಿರ್ಬೋದು ಅಥವಾ ಇಟಲಿಯಿಂದ ದಕ್ಷಿಣ ಆಫ್ರಿಕಾ ಇರ್ಬೋದು. ಯಾವುದೇ ಜಾಗ, ಯಾವುದೇ ದೇಶದ ಇದರಿಂದ ಮುಕ್ತಿ ಹೊಂದಿಲ್ಲ. ಇದು ಎಲ್ಲಾ ಕಡೆ ಹರಡಿದೆ ವ್ಯಾಪಕವಾಗಿ.
ಅದೇ ರೀತಿ ನಮ್ಮ ದೇಶದಲ್ಲಿ ಬಂದ್ರೆ ಭಾರತಕ್ಕೆ ಬಂದಾಗ ಎಲ್ಲಾ ರಾಜ್ಯದಲ್ಲೂ ಇದೆ. ಆಂಧ್ರ ಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ಗುಜರಾತ್ ಇರ್ಬೋದು, ಕೇರಳ, ಕರ್ನಾಟಕ, ರಾಜಸ್ಥಾನ್, ತಮಿಳುನಾಡು ಎಲ್ಲಾ ಕಡೆ ಇದು ವ್ಯಾಪಕವಾಗಿ ಹರಡಿದೆ. ಇದು 1980 ಅಂದ್ರೆ ಇದು ಫಸ್ಟ್ 1956ರಲ್ಲಿ ಬಂದಾಗ ಇದು ಜಸ್ಟ್ ಅಂದ್ರೆ ಎಲ್ಲಿ ಪುಣೆಯಲ್ಲಿ ಬದುಗಳ ಮೇಲೆ ಬಂತು. ಅದ ನಂತರ ಏನಾಯ್ತು ಅಂದ್ರೆ 1980ರಲ್ಲಿ ಇದು ಎಷ್ಟು ಜಾಗನ ಆಕ್ರಮಿಸ್ತು ಅಂದ್ರೆ 2 ಮಿಲಿಯನ್ ಹೆಕ್ಟೇರ್ ಅಷ್ಟು ಈ ಪಾರ್ಥೇನಿಯಂ. ಅದೇ ರೀತಿ 2010ಕ್ಕೆ 25ರಿಂದ 30 ಮಿಲಿಯನ್ ಹೆಕ್ಟೇರ್ ಆಯ್ತು. ಅದೇ ರೀತಿ ಈಗ ನಮಗೆ 2024 ಇದ್ರದ ವಿಸ್ತೀರ್ಣ ಇದೆ ಅಂದ್ರೆ 35 ಮಿಲಿಯನ್ ಹೆಕ್ಟೇರ್ ಆಗಿದೆ ಪಾರ್ಥೇನಿಯಂದು. ಪಶ್ಚಿಮ ಘಟ್ಟದ ಪ್ರದೇಶಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ರು ಮೊದಲು, ಬಟ್ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಇಲ್ಲಿ ಸಹ ಇದೆ ಅಂತ ಕಂಡು ಬಂದಿದೆ. ಅದು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಜಾಗದಲ್ಲಿ ಬರುತ್ತಪ್ಪ ಅಂದ್ರೆ ಎಲ್ಲ ಬಾಳ್ ಭೂಮಿ ಆಗಿರ್ಬೋದು, ಸಾಗುವಳಿ ಜಮೀನು ಆಗಿರ್ಬೋದು, ಮಣ್ಣು ತೆರೆದಿರುವ ಜಾಗ ಇರ್ಬೋದು, ಇರ್ಬೋದು, ಕೆರೆ ಕಾಡುಗಳಿರ್ಬೋದು, ರೈಲ್ವೆ ಕಂಬಿ, ಮತ್ತೆ ಸ್ಪಷ್ಟ ಯಾವ ಇದು ಇಲ್ಲೇ ಇರೋ ಜಾಗ ಇಲ್ಲ ಅಂದ್ರೆ ಎಲ್ಲಾ ಜಾಗದಲ್ಲೂ ಬರುತ್ತೆ. ಈಗ ನೋಡಿ ಇದು ಪಾರ್ಥೇನಿಯಂ ಅಂದ್ರೆ ಈ ತೋಟ ಇದೆ, ಬೇಡ ನಮ್ಗೆ ಪಾರ್ಥೇನಿಯಂ ಇದೆ. ಅದೇ ರೀತಿ ಮನೆಗಳ ಪಕ್ಕ ಇರ್ಬೋದು, ಸುತ್ತಮುತ್ತ ಇರ್ಬೋದು, ಗೋಳ ಇರ್ಬೋದು ಸಹ ಇದು ಬರೀ ಸೀಮಿತವಾಗಿದ್ದು ಗೋಳ ಇರ್ಬೋದು, ನೆಟ್ವರ್ಕ್ ಇಶ್ಯೂ ಇದೆ, ಪಿಪಿಟಿ ಕಾಣಿಸ್ತಾ ಇಲ್ಲ ಮೇಡಮ್. ದಿನಗಳ ಕಾಣಿಸ್ತಾ ಇದೆ ಸರ್ ಮೇಡಮ್, ಕಾಣಿಸ್ತಾ ಇದೆ, ನಮಗೆ ಕಾಣಿಸ್ತಾ ಇದೆ, ಕಾಣ್ತಾ ಇದೆ ಮೇಡಮ್. ಪಂಚಭೂಮಿಯಲ್ಲಿ ಬರ್ತಾ ಇದೆ, ದಿನಗಳಲ್ಲಿ ಬೆಳೆಗಳಲ್ಲಿ ಬರ್ತಾ ಇದೆ, ಕೃಷಿ ಮತ್ತು ತೋಟಗಾರಿಕೆಗಳ ಬರ್ತಾ ಇದೆ. ಬಾಳೆ ಇರ್ಬೋದು, ರಾಡಿಶ್ ಇರ್ಬೋದು, ಅಂದ್ರೆ ಮೂಲಂಗಿ ಇರ್ಬೋದು, ಅರಿಶಿನ ಇರ್ಬೋದು, ಮತ್ತೆ ಮಲ್ಬೆರಿ ಅಂದ್ರೆ ನಾವೇನ್ ಹೇಳ್ತೀವಿ ಮಲ್ಬೆರಿಯಲ್ಲಿ ಇರ್ಬೋದು, ಜೋಳ ಎಲ್ಲಾ ಅಂದ್ರೆ ಬೆಳೆಯಲ್ಲೂ ಸಹ ಇದು ಬರ್ತಾ ಇದೆ ಪಾರ್ಥೇನಿಯಂ. ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಎಲ್ಲಾ ಕಡೆ ಎಲ್ಲಾ ವರ್ಷದ ಪೂರ್ತಿ ಹೂ ಬಿಡುತ್ತೆ. ಮತ್ತೆ ಆತ ಹೇಳಿದೆ ನಾನು 25,000 ಬೀಜಗಳು ಬರುತ್ತೆ ಅಂದ್ರೆ ವರ್ಷವೆಲ್ಲ ಮೊಳಕೆ ಇಡುತ್ತದೆ. ಸ್ವಾಭಾವಿಕ ಶತ್ರು ಇಲ್ಲದೆ ಇರೋ ಕಾರಣ ಇದು ದೇಶ ಪೂರ್ತಿ ವ್ಯಾಪಕವಾಗಿ ಹರಡಿದೆ. ಇದು ಏನಪ್ಪ ಇದು ಪಕ್ಕ ಬರೀ ಇದು ಮತ್ತೆ ಲ್ಯಾಕ್ಟೋನ್ ಎಂಬ ವಸ್ತುಗಳಿವೆ. ಅಂದ್ರೆ ಪಾರ್ಥೇನಿಯಂ ಅಂತ ನಾವೇನ್ ಈ ಒಂದು ರಾಸಾಯನಿಕ ಇರೋದ್ರಿಂದ ಇದು ವರ್ಸೋದ್ರಿಂದ ಪಕ್ಕ ಯಾವುದೇ ಗಿಡ ಬೆಳೆಯಲಿಕ್ಕೆ ಬಿಡಲ್ಲ. ಅದು ಅಲ್ಲದೆ ಒಂದು ಚದರ ಮೀಟರ್ಲಿ 3,000 ದಶಲಕ್ಷ ಪರಾಗ ಉತ್ಪತ್ತಿ ಆಗುತ್ತೆ. ಬೇರೆ ಹೂವಿನ ಮೇಲೆ ಬಿದ್ರೆ ಇದರ ಇಳುವರಿ ಸಹ ಏನಾಗ್ತಾ ಇದೆ ಅಂದ್ರೆ ಈಗ ಸೂರ್ಯಕಾಂತಿ ಇರುತ್ತೆ ಅನ್ಕೊಳ್ಳಿ, ಅದ್ರ ಪಕ್ಕ ಎಲ್ಲಾರು ಪಾರ್ಥೇನಿಯಂ ಇದೆ ಅಂದ್ರೆ ಒಂದು ಗಿಡದ ಅಂದ್ರೆ ಒಂದ್ ಚಂದ್ರಕ್ಕೆ ಇಷ್ಟೊಂದು ಪರಾಗ ಉತ್ಪಾದನೆ ಆಗೋದ್ರಿಂದ ಈ ಒಂದು ಪರಾಗ ಈ ಒಂದು ಬೆಳೆ ಮೇಲೆ ಹೋಗಿ ಕೂತ್ರೆ ಈ ಬೆಳೆಯಲ್ಲಿ ಇಳುವರಿ ಕುಸಿತ ಆಗುತ್ತೆ. ಅದೇ ರೀತಿ ಈ ಒಂದು ಪಾರ್ಥೇನಿಯಂ ಏನಪ್ಪ ಈ ನಂಜು ರೋಗಕ್ಕೆ ಆಶ್ರಯ ಕೊಡೋ ಅಂದ್ರೆ ವೈರಸ್ಗಳು ಈ ಒಂದು ಪಾರ್ಥೇನಿಯಂ ಮೇಲೆ ಕೂಳಿತು ಅಲ್ಲಿ ವೃದ್ಧಿ ಆಗ್ತವೆ. ಇದರಿಂದ ತೊಟ್ಟದಲ್ಲಿ ಮುದ್ದು ರೋಗ ಬರ್ತದೆ. ಹಾಗಾಗಿ ಈ ಒಂದು ಆಶ್ರಯ ಸ್ಥಾನ ಸಹ ಕೊಡ್ತಾ ಇದೆ ಈ ಒಂದು. ಅದಲ್ದೇ ಮನುಷ್ಯರ ಮೇಲಾಗುವ ದುಷ್ಪರಿಣಾಮಗಳು ನೀವಾಗ್ಲೇ ನೋಡಿದೀರಾ. ಉಸಿರಾಟ ತೊಂದರೆ ಇರ್ಬೋದು, ಮೈಲಿ ಕಿವಿನ ಗುಳ್ಳೆಗಳು ಇರ್ಬೋದು, ಮೈನ ಸಂದುಗಳಲ್ಲಿ ನೀರು ಹೊರಸೂಸೋದಿರ್ಬೋದು, ಇವೆಲ್ಲ ಚರ್ಮವ್ಯಾಧಿ ರೋಗಗಳು. ಇವು ಯಾರು ಈ ಪಾರ್ಥೇನಿಯಂ ಸಂಪರ್ಕ ಹೋಗ್ತಾರೆ ಅವರಿಗೆಲ್ಲ ಈ ರೀತಿಯಾದಂದು ಚರ್ಮ ಅಲರ್ಜಿ ಬರುತ್ತೆ. ಆದ್ರಿಂದ ನಾವು ಯಾವಾಗಲೂ ಆದ್ರೂ ಈ ಒಂದು ಚರ್ಮ ಅಂದ್ರೆ ಪಾರ್ಥೇನಿಯಂ ಕೀಳೋವರಿಗೆ ಕೈ ಚೀಲವನ್ನು ಒದಗಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಇದಕ್ಕೆ ಅಲರ್ಜಿ ಇಲ್ಲದವ್ರನ್ನ ಮಾತ್ರ ನಾವು ಬಳಸ್ಬೇಕಾಗುತ್ತೆ. ಅದೇ ರೀತಿ ಜಾನುವಾರುಗಳ ಮೇಲೆ ದುಷ್ಪರಿಣಾಮಗಳಿಗೆ ಜ್ವರ ಇರ್ಬೋದು, ಬಿಸಿಲು ಮೈ ಚುಚ್ಚುವಿಕೆ ಇರ್ಬೋದು, ಕೂದಲುವಿಕೆ ಇರ್ಬೋದು, ರಕ್ತ ಹೊರಸುವಿಕೆ ಇರ್ಬೋದು, ಗಂಟ್ಲಿನಲ್ಲಿ ದದ್ದಾಗೋದಿರ್ಬೋದು. ಈ ಒಂದು ಮೇಯಕ್ಕೆ ಹೋದಾಗ ಮೇವಿಗೋಸ್ಕರ ಹುಡುಕಾಡುವ ರೀತಿ ಅವಕ್ಕೆ ಅಲರ್ಜಿ ಆಗ್ತದೆ. ದದ್ದು ನೋಡಿ, ದದ್ದು ಆಗಿದೆ ಜಾನುವಾರುಗಳಲ್ಲಿ, ಚರ್ಮದ ದದ್ದು ಆಗಿರೋದು. ಅದೇ ರೀತಿ ಹಾಡು ಮೇಯ್ತಾ ಅಂದ್ರೆ ಹಾಡು ಮೇಯುತ್ತೆ ಇದನ್ನ, ಅದು ಟೆಂಡರ್ ಪಾರ್ಟ್ ಇರುತ್ತಲ್ಲ ಆ ಹೂವನ್ನು ಮಾತ್ರ ತಿನ್ನುತ್ತೆ. ಆ ಮೇಯಕ್ಕೆ ಹೋದಾಗ ಅವಕ್ಕೆ ಸ್ಕಿನ್ ಅಲರ್ಜಿ ಅಥವಾ ಚರ್ಮ ಆಗುತ್ತೆ. ಈ ಒಂದು ಸಸ್ಯ ನಿರೋಧಕ ಶಕ್ತಿ ಒಂದು ಪಾರ್ಥೇನಿಯಂ ಅಂದ್ರೆ ಬೇರೆ ಮೊಳಕೆ ಇಡೋದನ್ನ ತಪ್ಪಿಸ್ತದೆ ಇದು ಇರುವಂತ ಲ್ಯಾಕ್ಟೇನ್ ಇಂದ. ಮತ್ತೆ ಸಸ್ಯ ಒತ್ತಾಗಿ ಮೊಳಕೆ ಇದ್ದು ಬೇರೆ ಗಿಡಗಳು ಇದು ಬೆಳೆಯದಂತೆ ಮಾಡುತ್ತೆ. ಯಾವಾಗ್ಲೂ ಅಷ್ಟೇ ಇದ್ರ ಪಕ್ಕ ಯಾವ ಗಿಡನೂ ಬೆಳಿಲಿಕ್ಕೆ ಬಿಡಲ್ಲ. ಮತ್ತೆ ಇದ್ರ ನಿರ್ವಹಣೆ ಹೇಗಪ್ಪ ಅಂದ್ರೆ ಇದ್ರ ನಿರ್ವಹಣೆ ಒಂದು ಕಿತ್ತು ಹಾಕುವಿಕೆ ಇರ್ಬೋದು, ಅಥವಾ ಬೇಸಾಯ ಪದ್ಧತಿ ಇರ್ಬೋದು, ಜೈವಿಕ ವಿಧಾನ ಇರ್ಬೋದು, ಕಳೆನಾಶಕ ಬಳಸ್ಕೊಂಡಿರ್ಬೋದು. ಆಗ್ಲೇ ನೀವು ಕೇಳಿಸ್ಕೊಂಡ್ತಾರ ಸಮಗ್ರ ನಿರ್ವಹಣೆ ಇರ್ಬೋದು. ಈ ಒಂದು ಕಳೆಯನ್ನು ಹೂ ಮಾಡುವ ಮುಂಚೆ ಕೈ ಚೀಲ ಧರಿಸಿ ಬೇರೆ ಸಮೇತ ಕಿತ್ತಬೇಕಾಗುತ್ತೆ. ಬಟ್ ಎಲ್ಲಾ ಕಡೆ ನಮ್ಗೆ ಹೂ ಇಲ್ಲದೆ ಇರೋ ಸಿಗೋದು ಅತಿ ಕಡಿಮೆ ಆಗಿದೆ. ಅದನ್ನ
ಹಾಕ್ಬೇಕಾಗುತ್ತೆ. ಅದು ಕಿತ್ತಾಕಿದ್ಮೇಲೆ ಏನ್ ಮಾಡ್ಬೇಕು ನಾನು ಮುಂದಿನ ಇದರಲ್ಲಿ ಭಾಗದಲ್ಲಿ ಹೇಳ್ತೀನಿ. ಅದೇ ರೀತಿ ಕೈಯಿಂದ ಕಿತ್ತ ಹಾಕೋಕೆ ಮತ್ತೆ ದುಬಾರಿನೂ ಆಗುತ್ತೆ. ಏನ್ ಸರ್ ಬೇಸಾಯ ಪದ್ಧತಿ ಮತ್ತೆ ಇದು ಪಿಪಿಟಿನೂ ಬ್ರೇಕ್ ಆಗ್ತಿದೆ. ಪಿಪಿಟಿ ಕರೆಕ್ಟ್ ಇದೆ, ವಾಯ್ಸ್ ಒಂದ್ ಸ್ವಲ್ಪ ಬ್ರೇಕ್ ಬರ್ತಾ ಇದೆ ಅಷ್ಟೇ. ವಾಯ್ಸ್ ಅದು ಮೋಸ್ಟ್ಲಿ ಸ್ವಲ್ಪ ಇಲ್ಲ ಮೇಡಮ್, ನಡುವೆ ಪಿಪಿಟಿ ಹೋಗ್ತಾ ಇದೆ, ಒಂದ್ಸಲ ಹೋಗುತ್ತೆ ಮತ್ತೆ ಬರುತ್ತೆ. ಅದು ಇದೆ ಸರ್ವರ್ ಸ್ವಲ್ಪ ಡೌನ್ ಆಗಿದೆ, ಗೊತ್ತಿಲ್ಲ. ಬಟ್ ಆಲ್ ಆಫ್ ಎ ಸಡನ್ ಪ್ರಾಬ್ಲಮ್ ತುಂಬಾ ಕಟ್ ಆಗ್ತಾ ಇದೆ ವಾಯ್ಸ್. ಬ್ರೇಕ್ ಈಗ ಕರೆಕ್ಟ್ ಬರ್ತಾ ಇದೆ, ಬಟ್ ಹೇಳ್ತಾ ಇರುವಾಗ ನಡು ಕಟ್ ಆಗ್ತಾ ಇದೆ ಮೇಡಮ್. ಮೇನ್ ಪಾಯಿಂಟ್ ಕೇಳಿಸ್ತಾ ಇಲ್ಲ. ಈ ಬೇಸಾಯ ಪದ್ಧತಿ ಅಂದ್ರೆ ಬೆಳೆ ಇರುವ ಕ್ಷೇತ್ರಗಳಲ್ಲಿ ಪಾರ್ಥೇನಿಯಂ ಪ್ಲೇನು ನಿರ್ವಹಿಸಬಹುದು. ಅಂದ್ರೆ ಹೆಂಗಪ್ಪ ಬೆಳೆ ಹಾಕುವಾಗ ಅಂದ್ರೆ ಅಲ್ಲಿ ನಾವು ಈಗಾಗಲೇ ಪದ್ಧತಿಯಲ್ಲಿ ನಮ್ಮ ಕೃಷಿ ಬೆಳೆ ಪದ್ಧತಿ ನಮ್ದು ಕೈಪಿಡಿ ಇದೆ. ಆ ಕೈಪಿಡಿಯಲ್ಲಿ ನಾವು ಆ ಬೆಳೆಗೆ ಹಾಕಿರುವಂತ ಕಳೆನಾಶಕಗಳನ್ನ ಬಳಸಬಹುದು. ಅದ್ರ ಜೊತೆಗೆ ವೇಗವಾಗಿ ಬೆಳೆಯುವಂತ ಮೇವಿನ ಬೆಳೆಗಳಾದ ಮೇವಿನ ಜೋಳ ಇರ್ಬೋದು ಅಥವಾ ಬರ್ಸಿ ಮತ್ತು ಹಸಿರೆಲೆ ಗೊಬ್ಬರ ಬೆಳೆಗಳನ್ನ ಬೆಳೆಯೋದ್ರಿಂದ ಈ ಕಳೆಯ ಬೆಳವಣಿಗೆಯನ್ನು ಮತ್ತೆ ನಿರ್ವಹಿಸಲು ಸಾಧ್ಯವಾಗುತ್ತೆ. ಅಂದ್ರೆ ಬೀಜೋತ್ಪಾದನೆಯನ್ನ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಜೈವಿಕ ನಿರ್ವಹಣೆಗೆ ಬಂದಾಗ ಸಸ್ಯ ನಿಯೋಗಿಗಳಂತ ನಾವು ಹೇಳ್ತೀವಿ, ಅದೇ ಕಾಂಪಿಟೇಟಿವ್ ಪ್ಲಾಂಟ್ಸ್ ಅಂತ. ಕೀಟಗಳಿಂದ ಅಥವಾ ಜೈವಿಕ ವೈವಿಧ್ಯತೆ. ಈಗ ಸಸ್ಯ ನಿಯೋಗಿಗಳು ಪಾರ್ಥೇನಿಯಂ ಕಳೆ ಸರಿ ಸಮಾನಾಗಿ ಸ್ಪರ್ಧಿಸುವ ಗಿಡಗಳಿಗೆ ನಾವು ಸಸ್ಯ ನಿಯೋಗಿಗಳಂತ ಹೇಳ್ತೀವಿ. ಇದು ಹೆಸರು ತಗಚೆ ಅಂತ ಇರ್ಬೇಕು. ಮತ್ತೆ ಇದೇನಪ್ಪ, ಯಾವುದೇ ಒಂದು ನಾವು ಕಾಂಪಿಟೇಟಿವ್ ಪ್ಲಾಂಟ್ ಅಂದ್ರೆ ಸರಿಸಮಾನವಾಗಿ ಬೆಳೆಯುವಂತ ಬೆಳೆಗೆ ಗಿಡಕ್ಕೆ ನಾವು ಕಾಂಪಿಟೇಟಿವ್ ಪ್ಲಾಂಟ್ ಸಸ್ಯ ನಿಯೋಗಿಗಳನ್ನ ಅದಕ್ಕೆ ಯಾವ ಲಕ್ಷಣಗಳು ಇರ್ಬೇಕು, ಯಾವುದೇ ಒಂದು ಗಿಡನ ನಾವು ಕಾಂಪಿಟೇಟಿವ್ ಅಂತ ಹೇಳ್ಬೇಕಂದ್ರೆ ಅದರಿಂದ ನಮಗೆ ಉಪಯೋಗ ಇದೆಯಾ, ಅದು ಸಹ ಇನ್ನೊಂದು ಕಳೆ ಹಾಕಬಾರ್ದು ಪಾರ್ಥೇನಿಯಂ ತರ. ಅದರಿಂದ ನಾವು ಸಜೆಸ್ಟ್ ಮಾಡುವಾಗ ಬೇರೆಯವರಿಗೆ ಅದರ ಗುಣಲಕ್ಷಣಗಳ ಉಪಯುಕ್ತತೆ ಇದೆಯಾ ಅಂತ ನೋಡಿ ಅದನ್ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಹೆಸರು ತಗಚೆ ನಾವೇನ್ ಹೇಳ್ತಾ ಇದೀವಿ ಅದು ಪಾರ್ಥೇನಿಯಂ ಗಿಡ ಬೆಳವಣಿಗೆನ ಹತ್ತಿಕ್ತದೆ. ಅದ್ರ ಜೊತೆಗೆ ಭೂ ಒದಿಕೆಯಾಗಿ ಮಣ್ಣು ರಕ್ಷಣೆ ಇರ್ತದೆ. ಹಸಿರು ಗೊಬ್ಬರದ ಬೆಳೆಯಾಗಿ ಉಪಯೋಗ ಮಾಡಬಹುದು. ಮತ್ತೆ ಇದನ್ನ ಕಾಂಪೋಸ್ಟ್ ಆಗಿ ಸಹ ಬೆಳಿಬಹುದು. ಬೀಜವನ್ನು ಅಂಟು ತಯಾರಿಸಿ ಬಳಸಬಹುದು. ಒಣ ಕಟ್ಟಿ ಸೌದೆಯಾಗಿ ಸಹ ಬಳಸಬಹುದು. ಇತರೆ ತರಕಾರಿಗಳ ಜೊತೆ ಚಿಗುರು ಬಳಕೆ ಸಹ ಇನ್ನ ತಾರಸಿ ಚಾವಣಿ ಕಟ್ಟುವಾಗ ಉಪಯೋಗಿಸ್ತಾರೆ. ಇಲ್ಲೂ ಸರ್ ಅದು ಇದಾಗ್ಲೇ ತೋರಿಸಿದ್ದೆ ಒಂದು ಪಾರ್ಥೇನಿಯಂ ಇದ್ ಕಡೆ ನಾವು ಒಂದು ಸಂಶೋಧನೆ ಮಾಡುವಾಗಲೇ ಈ ಒಂದು ಪಾರ್ಥೇನಿಯಂ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಹಸಿರು ತಗಚೆ ಗಿಡಗಳನ್ನ ಬೆಳೆದಿರೋದು. ಈ ಹಸಿರು ತಗಚೆ ಇದನ್ನ ಅಂದ್ರೆ ಬೇಸಿಗೆ ಕಾಲದ ಬೀಜಗಳನ್ನ ನಾವು ಸೇರಿಸಿಕೊಂಡು ಮತ್ತೆ ಏಪ್ರಿಲ್ ಮೇ ನಲ್ಲಿ ಈ ಒಂದು ಮಳೆ ಮುಂಚೆ ಇದನ್ನ ನಾವು ಎರಚಬೇಕಾಗ್ತದೆ. ಇಲ್ಲಿ ಪಾರ್ಥೇನಿಯಂ ಅಲ್ಲಿ ಇದು ಕಾಲದಲ್ಲಿ ಹಸಿರು ತಗಚೆ ಚೆನ್ನಾಗಿ ಹರಡಿರ್ಬೋದು. ದೊಡ್ಡ ತಗಚೆ ಅಂತ ಇದೆ, ಮತ್ತೆ ದೊಡ್ಡ ತಗಚೆ, ಮತ್ತೆ ಗಾಡಿ ಬಳಸಿ ಕಾಡು ಬಳಸಿ ಮತ್ತೆ ಚೆಂಡು ಹೂವಿನ. ಈಗ ಚೆಂಡು ಹೂವನ್ನ ಹಾಕೋದ್ರಿಂದ ಸಹ ಈ ಒಂದು ಪಾರ್ಥೇನಿಯಂ ಅನ್ನ ನಿರ್ವಹಣೆ ಮಾಡಬಹುದು. ಚೆಂಡು ಹೂವು ಎಲ್ಲರಿಗೂ ಇಚ್ಛೆ ದಿನಗಳಲ್ಲಿ ಬಳಕೆಗೂ ಬರುತ್ತೆ. ಜೊತೆಗೆ ರೈತರು ಸ್ವಲ್ಪ ಅದ್ರ ಜೊತೆಗೆ ಅವರಿಗೆ ಒಳ್ಳೆ ತಾಡಿ ಗಿಡ ಅಂತ ಇದೆ, ಇದು ಸಹ ಪಾರ್ಥೇನಿಯಂನ ನಿರ್ವಹಣೆ ಮಾಡುತ್ತೆ. ಅದ್ರ ಜೊತೆಗೆ ಸೀಮೆಎಣ್ಣೆ ಗಿಡ ಇದೆ. ಸೀಮೆಎಣ್ಣೆ ಗಿಡ ಸಹ ಅಲ್ಪವೇದಿ ಗಿಡ ಅಂತ ಎಲ್ಲರೂ ನೋಡಿರ್ತೀವಿ. ಸೀಮೆ ರೋಡ್ ಸೈಡ್ ಎಲ್ಲ ಈ ಒಂದು ಸೀಮೆಎಣ್ಣೆ ಬೆಳೆದು ಪಾರ್ಥೇನಿಯಂನ ಕಂಟ್ರೋಲ್ ಮಾಡಿರೋದು. ಅದೇ ರೀತಿ ಕಾಡು ಅದೇ ರೀತಿ ಕರಿ ಉಣ್ಣೆ ಸಹ ಪಾರ್ಥೇನಿಯಂನ ನಿರ್ವಹಣೆ ಮಾಡುತ್ತೆ. ಈ ಎಲ್ಲ ಪಾರ್ಥೇನಿಯಂ ಕಡೆ ಈ ಒಂದು ಬೀಜ ಹಾಕಿ ಈ ಒಂದು ಗಿಡಗಳನ್ನ ಪಾರ್ಥೇನಿಯಂ ಗಿಡಗಳನ್ನ ಕಡಿಮೆ ಮಾಡಿರೋದು. ಎಕ್ಸ್ಕ್ಯೂಸ್ ಮೇಡಮ್, ಅದು ಫೋಟೋ ತೋರಿಸ್ತಾ ಇದ್ದೀರಾ ಮೇಡಮ್? ಅದು ಬೇರೆದು ಬರ್ತಾ ಇಲ್ಲ ನಮ್ಗೆ. ಹಸಿರು ತಗಚೆ ಗಿಡದ ಉಪಯುಕ್ತತೆ ಆ ಸ್ಲೈಡೇ ಲಾಸ್ಟ್ ಇದೆ, ಹಸಿರು ತಗಚೆ ಗಿಡದ್ದು. ಆಮೇಲೆ ಸ್ಲೈಡ್ ಮೂವ್ ಆಗಿಲ್ಲ. ಮೋಸ್ಟ್ಲಿ
ಇಲ್ಲ ಮೂವ್ ಆಗಿಲ್ಲ ಮೇಡಮ್. ಒನ್ ಸೆಕೆಂಡ್ ಮೇಡಮ್. ಓಕೆ ಓಕೆ ಮೇಡಮ್. ಹಲೋ ಹಲೋ ಹೇಳಿ ಮೇಡಮ್. ಬರ್ತಿದ್ಯಾ ಇವಾಗ ಸ್ಲೈಡ್ಸ್? ನೋ ಮೇಡಮ್ ಬಂದಿಲ್ಲ, ಮೂವ್ ಆಗಿಲ್ಲ. ಅದು ಹೆಸರು ಈಗ ಬಂತು, ಈಗ ಬಂತು ಮೇಡಮ್. ಹೆಸರು ತಗಚಿ ಜಾಗ ಆವರಿಸಿದೆ ಅಂತ ಇದೆಯಲ್ಲ, ಆ ಸ್ಲೈಡ್ ಬಂತು ಮೇಡಮ್. ಹಾ, ಇದು ಮತ್ತೆ ನಿಮ್ಗೆ ಅದು ಒಂದು ಸೈಟ್ ಬಂತ ಪೆಟ್ರೋಲ್ ಬಂಕ್. ನೆಕ್ಸ್ಟ್ ಬರ್ತಾ ಇದೆ, ಆಗ್ತಾ ಇದೆ. ಸಂಶೋಧನೆ ಮಾಡೋ ಇದರಲ್ಲಿ ಅವಾಗ ಹಸಿರು ತಗಚೆ ಗಿಡಗಳನ್ನ ಪಾರ್ಥೇನಿಯಂ ಗಿಡಗಳ ಅಂದ್ರೆ ಎಲ್ಲೆಲ್ಲಿ ಪಾರ್ಥೇನಿಯಂ ಇತ್ತು ಅಲ್ಲಿ ಈ ಒಂದು ಗಿಡಗಳನ್ನ ಹಾಕಿದ್ರಿಂದ ಈ ಒಂದು ಪಾರ್ಥೇನಿಯಂ ಗಿಡಗಳನ್ನ ಕಡಿಮೆ ಮಾಡಿರುವುದು. ಅದೇ ರೀತಿ ಖಾಲಿ ನಿವೇಶನಗಳಲ್ಲಿ ಸಹ ಈ ಒಂದು ಹೆಸರು ತಗಚೆ ಹಾಕಿರೋದ್ರಿಂದ ಈ ಒಂದು ಪಾರ್ಥೇನಿಯಂನ ಹಾವಳಿ ಕಡಿಮೆ ಆಗಿರೋದು. ಅದೆಲ್ಲ ಜೊತೆಗೆ ಇದರಲ್ಲಿ ತಗಚೆಯಲ್ಲಿ ವಿವಿಧ ಸ್ಪೀಸೀಸ್ ಅಂತ ನಾವೇನ್ ಹೇಳ್ತೀವಿ, ಆ ಸ್ಪೀಸೀಸ್ ಅಲ್ಲಿ ಗಂಡು ತಗಚೆ ಇರ್ಬೋದು ಅಥವಾ ದೊಡ್ಡ ತಗಚೆ ಇರ್ಬೋದು. ಮತ್ತೆ ಗಂಗಾ ತುಳಸಿ ಅಂತ ಇದೆ, ಗಂಗಾ ಕಾಡು ತುಳಸಿ ಇದೆ, ಮತ್ತೆ ಚೆಂಡು. ಇವೆಲ್ಲ ಸಹ ನಾವು ಅಂದ್ರೆ ಯಾವುದೇ ಒಂದು ಪಾರ್ಥೇನಿಯಂ ಗಿಡ ಇದ್ದ ಕಡೆ ಈ ಒಂದು ಗಿಡಗಳನ್ನ, ಸಸ್ಯ ನಿಯೋಗಿಗಳನ್ನ, ಬೀಜಗಳನ್ನ ನಾವು ಮಳೆ ಅಂದ್ರೆ ಮುಂಗಾರು ಮಳೆ ಮುಂದೆ ಅಂದ್ರೆ ಏಪ್ರಿಲ್ ಮೇನಲ್ಲಿ ಈ ಬೀಜಗಳನ್ನ ಚೆಲ್ಲೋದ್ರಿಂದ ಸಹ ನಾವೊಂದು ಈ ಒಂದು ಪಾರ್ಥೇನಿಯಮನ್ನ ಹತೋಟಿಗೆ ತಗೊಳ್ಬಹುದಾಗುತ್ತೆ. ಆವರಿಕೆ ಗಿಡ ಸಹ ಪಾರ್ಥೇನಿಯಮನ್ನ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಸೀಮೆ ಎಣ್ಣೆ ಗಿಡ ಸಹ ಈ ಒಂದು ಪಾರ್ಥೇನಿಯಮನ್ನ ಬೆಳಿಲಿಕ್ಕೆ ಬಿಡಲ್ಲ. ಅದೇ ರೀತಿ ಸೀಮೆಎಣ್ಣೆ ಗಿಡದ ಬೀಜಗಳನ್ನ ಈ ಒಂದು ರೋಡ್ ಸೈಡ್ ಯಾವಾಗ ಅಂದ್ರೆ 2007 and 8 ಅಲ್ಲಿ ಆ ಟೈಮಲ್ಲಿ ಏನು ಸಂಶೋಧನೆ ನಡೀತಾ ಇತ್ತು, ಆ ಟೈಮಲ್ಲಿ ರೋಡ್ ಸೈಡ್ ಎಲ್ಲೆಲ್ಲಿ ಪಾರ್ಥೇನಿಯಂ ಇತ್ತು ಅಲ್ಲೆಲ್ಲ ಸೀಮೆಎಣ್ಣೆ ಗಿಡಗಳನ್ನ ಹಾಕಿರೋದ್ರಿಂದ ಈ ಒಂದು ಪಾರ್ಥೇನಿಯಂ ಕಳೆಯನ್ನ ನಿಯಂತ್ರಿಸಲಾಗಿದೆ. ಬರ್ತಾ ಇದೆ ಮೇಡಮ್ ಇವಾಗ? ಬರ್ತಾ ಇದೆ ಮೇಡಮ್. ಓಕೆ, ಕಾಡು ವಜ್ರ ನೀಲಿ ಅಥವಾ ಅಡವಿ ನೀಲಿ ಗಿಡ, ಇದು ಸಹ ಒಂದು ಪಾರ್ಥೇನಿಯಂ ಸಸ್ಯ ನಿಯೋಗಿನೇ. ಅದ್ರ ಜೊತೆಗೆ ಕರಿ ಉಗಣಿ ಹಂಬು, ಇದು ಸಹ ಕರಿ ಉಗಣಿ ಹಂಬು ಸಹ ಒಂದು ಪಾರ್ಥೇನಿಯಂ ಅನ್ನ ನಿರ್ವಹಣೆ ಮಾಡಲಿಕ್ಕೆ ಸಹಾಯಕವಾಗಿದೆ. ಅದೇ ರೀತಿ ಮುಳ್ಳರವೆ ಸೊಪ್ಪು, ನಾವೇನ್ ಹೇಳ್ತೀವಿ ಕೀರೆ ಸೊಪ್ಪು, ಅದೇ ರೀತಿ ಇದೆಲ್ಲ ಅಂದ್ರೆ ಮುಳ್ಳರವೆ ಸೊಪ್ಪು ಹಾಕಿರೋ ಜಾಗದಲ್ಲಿ ಪಾರ್ಥೇನಿಯಂನ ನಿಯಂತ್ರಿಸಿರುವುದು. ಅದೇ ರೀತಿ ಆ ಟೈಮಲ್ಲಿ ಸಹ ಮೈಸೂರು ರೋಡ್ ಹತ್ರ ಅಲ್ಲೆಲ್ಲ ಇವಾಗೆಲ್ಲ ಮೋಸ್ಟ್ಲಿ ಎಲ್ಲ ಬಿಲ್ಡಿಂಗ್ಸ್ ಬಂದಿರ್ಬೋದು. ಈ ಒಂದು ಏರಿಯಾದಲ್ಲಿ ಸಹ ಒಂದು ಸಂಶೋಧನೆ ಮಾಡಲಾಗಿತ್ತು. ಅಲ್ಲಿ ಆವರೆ ಸೊಪ್ಪು ಅಂದ್ರೆ ಈ ಮುಳ್ಳರವೆ ಸೊಪ್ಪನ್ನ ಬೆಳೆಸಲಾಗಿತ್ತು ಪಾರ್ಥೇನಿಯಂ ನಿಯಂತ್ರಣಕ್ಕಾಗಿ. ಅದೇ ಮುಳ್ಳರವೆ ಸೊಪ್ಪು. ಅದೇ ರೀತಿ ಈಗ ರೋಜಾ ಮುಳ್ಳು ಗಿಡ, ನಾನು ಆಗ್ಲೇ ಹೇಳ್ದೆ, ನಾವು ಯಾವುದೇ ಸಸ್ಯ ನಿಯೋಗಿಗಳನ್ನ ಸಜೆಸ್ಟ್ ಮಾಡುವಾಗ ಆ ಒಂದು ಗಿಡ ನಾವೇನ್ ಹೇಳ್ತೀವಿ ಅದು ಅದ್ರ ಉಪಯೋಗ ಇರ್ಬೇಕು. ಅದೆಲ್ಲ ಜೊತೆಗೆ ನಾವೀಗ ಲ್ಯಾಂಟೆನಾ ಕ್ಯಾಮರಾ ಹೇಳ್ಬಿಟ್ರೆ ಲ್ಯಾಂಟೆನಾ ಕ್ಯಾಮರಾ ಜೊತೆ ಸಹ ಇದು ಪಾರ್ಥೇನಿಯಂ ಬರಲ್ಲ. ಇದು ಸಹ ಒಂದು ಸಸ್ಯ ನಿಯೋಗಿನೇ, ಬಟ್ ಇದನ್ನ ನಾವು ಸಜೆಸ್ಟ್ ಮಾಡಕ್ ಹೋದ್ರೆ ಇದೇ ಒಂದು ಕಳೆ ಆಗಿದೆ. ಇವಾಗೆಲ್ಲ ಫಾರೆಸ್ಟ್ ಏರಿಯಾದಲ್ಲೆಲ್ಲ ಈ ಒಂದು ಲ್ಯಾಂಟೆನಾ ಕ್ಯಾಮರಾ ಅತಿ ಹೆಚ್ಚಾಗಿ ಹರಡ್ಕೊಂಡಿದೆ. ಆದ್ರಿಂದ ನಾವು ಯಾವುದೇ ಒಂದು ಸಸ್ಯವನ್ನ ಒಂದು ಸಸ್ಯ ನಿಯೋಗಿ ಅಂತ ನಾವು ಇದ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಸತತವಾಗಿ ಪ್ರಯತ್ನ ಅಂದ್ರೆ ಸಂಶೋಧನೆ ಮಾಡಿ ಅದು ಈ ಒಂದು ಉಪಯೋಗಕ್ಕೆ ಬರುತ್ತಾ ಅಂತ ಮೊದಲು ನೋಡ್ಕೊಂಡು ಆದ್ಮೇಲೆ ಅದನ್ನ ನಾವು ಸಜೆಸ್ಟ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ಮುಳ್ಳು ವಿಸಕಡ್ಡಿ, ಬರ್ಲು ಗಿಡ, ಇದು ಇದ್ದ ಕಡೆ ಸಹ ಪಾರ್ಥೇನಿಯಂ ಬರಲ್ಲ. ಇದು ಮತ್ತೆ ಮಧ್ಯಾಹ್ನದ ಮಲ್ಲಿಗೆ ಗಿಡ, ಇವೆಲ್ಲ ಅಂದ್ರೆ ಈಗ ಯಾವುದೇ ಗಿಡ ನಾವು ಈಗ ಹೇಳ್ತಾ ಇದೀವಿ ಅಂದ್ರೆ ಇವಾಗ ನಿಮ್ಮ ರೋಡ್ ಸೈಡ್ ಇರ್ಬೋದು, ರೈತರು ಹೊಲಗಳ ಸೈಡ್ ಇರ್ಬೋದು, ಈ ಒಂದು ನಾನು ಈಗಾಗ್ಲೇ ಏನ್ ತೋರಿಸ್ದೆ ಅವೆಲ್ಲ ಇದ್ದಾಗ ಪಾರ್ಥೇನಿಯಂ ಇದ್ರೆ ಪಾರ್ಥೇನಿಯಂ ಮಾತ್ರ ಕೀಳ್ಬೇಕಾಗುತ್ತೆ. ಈ ಒಂದು ಗಿಡಗಳು ನಾವೇನ್ ತೋರಿಸಿದ್ವಿ ಅದನ್ನ ಕೀಳದೆ ಹಾಗೆ ಬಿಟ್ರೆ ಅಂದ್ರೆ ಕಾಲಕ್ರಮೇಣ ಈಗ ಅದರಿಂದ ಏನ್ ಬೀಜ ಬರುತ್ತೆ ಅದು ಉದ್ರಿ ಒಂದು 4 ರಿಂದ 5 ಅಥವಾ 5 ರಿಂದ 6 ವರ್ಷಗಳಲ್ಲಿ ಅದು ಪಾರ್ಥೇನಿಯಂ ಏನಿತ್ತು ಅದನ್ನ ಕಾಂಪಿಟೇಟಿವ್ ಅಂದ್ರೆ ಸಸ್ಯ ನಿಯೋಗಿಯಾಗಿ ಅಲ್ಲಿ ಕಾಲಕ್ರಮೇಣ ಅಲ್ಲಿಂದ ಅದನ್ನ ತಡೆಗಟ್ಟಬಹುದಾಗುತ್ತೆ ಪಾರ್ಥೇನಿಯಂನ. ಅದೇ ರೀತಿ ಕೀಟದ ಸಹಾಯದಿಂದ ಅಂದ್ರೆ ಬೀಟಲಿಂದ, ಜೈಗೋಗ್ರಾಮ್ ಮೆಕ್ಸಿಕನ್ ದುಂಬಿಯಿಂದ. ಈ ದುಂಬಿ ಏನ್ ಮಾಡುತ್ತಪ್ಪ ಅಂದ್ರೆ ಮೆಕ್ಸಿಕನ್ ದುಂಬಿಯ ಮೊಟ್ಟೆ ಇದು ಮರಿ ಕೋಸಾವಸ್ಥೆ. ಈಗ ಒಂದ್ ಗಿಡಕ್ಕೆ ಎಷ್ಟು ಬಿಡ್ಬೇಕಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ದುಂಬಿಯನ್ನ ನಾವು 1 ಎಕರೆಗೆ 500 ದುಂಬಿನ ಬಿಡ್ಬೇಕಾಗುತ್ತೆ. ಕಾಲಕ್ರಮೇಣ ಒಂದು ವರ್ಷದಿಂದ ವರ್ಷಕ್ಕೆ ಅವು ವೃದ್ಧಿಯಾಗಿ ಅವು ತನ್ನ ಆಹಾರವನ್ನ ಅಂದ್ರೆ ಈಗ ಏನಾಗುತ್ತಪ್ಪ ಇದು ಹೆಂಗ್ ಸಾಯುತ್ತೆ ಅಂತ ಕೇಳ್ಬೋದು ಯಾರಾದ್ರೂ. ಈ ಏನಾಗುತ್ತೆ, ಈ ಗಿಡದಲ್ಲಿ ಎಲೆಯನ್ನ ತಿನ್ನೋದ್ರಿಂದ ಯಾವುದೇ ಒಂದು ಗಿಡಕ್ಕೆ ಸಂಶ್ಲೇಷಣೆ ಕ್ರಿಯೆ ತುಂಬಾ ಅತ್ಯಗತ್ಯ. ಅಂದ್ರೆ ನಾವ್ ಏನ್ ಹೇಳ್ತೀವಿ ಫೋಟೋಸಿಂಥಸಿಸ್, ಅದ್ರಲ್ಲಿ ಅದು ಆಹಾರ ಅದೇ ತಯಾರಿಸ್ಕೊಳ್ತಾ ಇರುತ್ತೆ. ಒಂದ್ಸಲ ಈ ದುಂಬಿ ಈ ಗಿಡದ ಎಲೆಗಳನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಅದಕ್ಕೆ ಆಹಾರ ತಯಾರಿಸ್ಕೊಳಕ್ ಆಗಲ್ಲ, ಅದ ಹಂಗೇನೆ ಸಾಯ್ತಾ ಇರುತ್ತೆ.
ಅದರಿಂದ ಈ ದುಂಬಿಗಳಿಂದ ಒಂದು ಮುಖ್ಯ ಅಂದ್ರೆ ಈ ಒಂದು ಪಾರ್ಥೇನಿಯಂನ ನಾವು ಹತೋಟಿಗೆ ತರಬೇಕಾಗುತ್ತೆ. ಈ ಒಂದು ದುಂಬಿಗಳು ಇಡೀ ಗಿಡಗಳ ಎಲೆಯನ್ನು ತಿನ್ನುತ್ತಿರುವುದು ಅಂದ್ರೆ ಈ ಒಂದು ಇದು ಸಹ ಒಂದು ಸಂಶೋಧನಾ ತಾಕೆ. ಈ ತಾಕ್ನಲ್ಲಿ ದುಂಬಿಗಳನ್ನ ಬಿಟ್ಟು ಆಮೇಲೆ ಬಿಟ್ಟ ನಂತರ ಒಂದು 4 months ಆದ್ಮೇಲೆ ಈ ಒಂದು ನೋಡಿದಾಗ ಮೆಕ್ಸಿಕನ್ ದುಂಬಿಯ ಪಾರ್ಥೇನಿಯಂ ಗಿಡ ಎಲ್ಲ ತಿಂದು ಹಾಕಿರೋದು ಇದು. ಅದೇ ರೀತಿ ಕೊನೆಗೆ ಅಂದ್ರೆ ನಾವು ಯಾವುದೇ ಇದರಿಂದ ಮಾಡಕ್ ಆಗಿಲ್ಲ ಅಂದಾಗ ಈ ಒಂದು ಕಳೆನಾಶಕ ಬಳಕೆನ ಮಾಡ್ಬೇಕಾಗುತ್ತೆ. ಆ ಕಳೆನಾಶಕ ಅಂದ್ರೆ ಇದು ಅತಿ ಹೆಚ್ಚು ಖರ್ಚು ಮತ್ತೆ ಪರಿಸರಕ್ಕೆ ಹೊಂದಾಣಿಕೆ ಇರಲ್ಲ. ಮತ್ತೆ ಇದು ತಾತ್ಕಾಲಿಕ ಪರಿಣಾಮ ಅಷ್ಟೇ. ಇವತ್ತು ಹಾಕಿರೋ ಒಂದು 2 months ಕೊಡುತ್ತೆ, ಅಂದ್ರೆ 2 months ಇರಲ್ಲ, ಮತ್ತೆ ಅದು ವಾಪಸ್ ಬರುತ್ತೆ. ಅದರಿಂದ ನಾವು ಏನಪ್ಪಾ ಹೇಳ್ತೀವಿ ಅಂದ್ರೆ ಇದನ್ನ ಅತಿ ಹೆಚ್ಚಾಗಿ ಅಂದ್ರೆ ಈ ಸಸ್ಯ ನಿಯೋಗಿಗಳು ಅಥವಾ ಬಯಲಾಜಿಕಲ್ ದುಂಬಿಗಳನ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಪಾರ್ಥೇನಿಯಂ ಅನ್ನ ನಿರ್ವಹಣೆ ಮಾಡ್ಬೇಕಾಗುತ್ತೆ. ಕಳೆನಾಶಕಗಳನ್ನು ಸಹ ಉಪಯೋಗಿಸ್ಕೊಬಹುದು. ಯಾವ ರೀತಿ ಉಪಯೋಗಿಸ್ಕೋಬೇಕಪ್ಪ ಅಂದ್ರೆ ಬೆಳೆಗಳಲ್ಲಿ ಆಯಾ ಬೆಳೆಗೆ ಶಿಫಾರಸು ಮಾಡಿರೋ ಕಳೆನಾಶಕವನ್ನು ಬಳಸೋದ್ರಿಂದ ಪಾರ್ಥೇನಿಯಂ ಕಳೆ ಜೊತೆಗೆ ಬೇರೆ ಕಳೆಗಳನ್ನು ಸಹ ನಿಯಂತ್ರಿಸಬಹುದು. ಎಕ್ಸಾಂಪಲ್ ಇವಾಗ ಹೇಳ್ಬೇಕಂದ್ರೆ ನಾಟಿ ರಾಗಿ ಇರ್ಬೋದು, ಕೂರಿಗೆ ರಾಗಿ ಇರ್ಬೋದು. ಈಗ ಆಲ್ರೆಡಿ ಏನು ನಮ್ಮ ಕೈಪಿಡಿಯಲ್ಲಿ ಇದೆ, ಯೂನಿವರ್ಸಿಟಿ ಕೈಪಿಡಿಯಲ್ಲಿ ಬಿಟಾಕ್ಲೋರ್ ಇರ್ಬೋದು ಅಥವಾ ಐಸೋಪ್ರೋಟ್ರಾನ್ ಇರ್ಬೋದು, ಅದೇ ಮುಸ್ಕಿನ್ ಜೋಳ ಆದ್ರೆ ಅಟ್ರಜಿನ್ ಇರ್ಬೋದು, ಅಥವಾ ಕಬ್ಬಿದ್ರೆ ಅಟ್ರಜಿನ್ ಇರ್ಬೋದು, ಮತ್ತೆ ನೆಲಗಡೆಯಲ್ಲಿ ಆದ್ರೆ ಅಲಾಕ್ಲೋರ್ ಇರ್ಬೋದು ಅಥವಾ ಪೆಂಡಿಮಿಥಲಿನ್ ಇರ್ಬೋದು. ಸೂರ್ಯಕಾಂತಿಯಲ್ಲಿ ಅಲಾಕ್ಲೋರ್ ಸಹ 1 ಎಕರೆಗೆ ಬಳಸ್ಬೋದು ಅಥವಾ ಪೆಂಡಿಮಿಥಲಿನ್ ಸಹ ಬಳಸ್ಬೋದಾಗುತ್ತೆ. ಈ ರೀತಿ ನಾವು ಆಯಾ ಬೆಳೆಗೆ ಯಾವುದನ್ನ ಶಿಫಾರಸ್ ಮಾಡಿದೀವಿ ಆ ಒಂದು ಕಳೆನಾಶಕಗಳಿಂದನೇ ಸಹ ಈ ಒಂದು ಪಾರ್ಥೇನಿಯಂ ಅನ್ನ ನಿರ್ವಹಣೆ ಮಾಡಬಹುದು. ಅದಲ್ಲದೆ ಬಂಜರು ಭೂಮಿಯಲ್ಲೆಲ್ಲ ಅಲ್ಲಿ ಎಲ್ಲ ಮಾಡಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಈ ಒಂದು ಕೆಮಿಕಲ್ ಏನಂದ್ರೆ ತುಂಬಾ ದುಬಾರಿ ಆಗುತ್ತೆ. ಅದರಿಂದ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಮಳೆ ಪ್ರಾರಂಭಕ್ಕಿಂತ ಮುಂಚೆ ಬೇಸಿಗೆಗಾಲದಲ್ಲಿ ಈ ಒಂದು ನಾವಾಗ್ಲೇ ಏನ್ ಹೇಳಿದ್ವಿ ಸಸ್ಯ ನಿಯೋಗಿಗಳು ಆ ಬೀಜಗಳನ್ನ ಸೇಕರಿಸಿಕೊಂಡು ಮಳೆ ಬರುವ ಮುನ್ನ ಅಂದ್ರೆ 4 ಅಂದ್ರೆ ಏಪ್ರಿಲ್ ಅಥವಾ ಮೇನಲ್ಲಿ ಎರಚಬೇಕಾಗುತ್ತೆ ಮಳೆ ಬರುವ ಮುನ್ನ. ಆ ಒಂದು ಕ್ರಮ ಒಳ್ಳೆಯ ಕ್ರಮ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ರಾಸಾಯನಿಕ ಬದಲು ಈ ಒಂದು ಗ್ಲೈಫೋಸೇಟ್ ಸ್ಪ್ರೇ ಮಾಡಿರೋ ತಾಕು ಮತ್ತೆ ಇದು ಮೆಟ್ರಿಬಿಜಿನ್ ಮಾಡಿರುವ ತಾಕು ಪಾರ್ಥೇನಿಯಂನಲ್ಲಿ ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮೂಹಿಕವಾಗಿ ನಿರ್ವಹಣೆ ಮಾಡೋದು ಅತಿ ಮುಖ್ಯವಾಗಿದ್ದು. ಇದು ಸರ್ಕಾರ ಜೊತೆಯಾಗಿ ಸಂಘ ಸಂಸ್ಥೆ ಯಶಸ್ವಿಯಾಗಿ ಕಾರ್ಯ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಏನಂದ್ರೆ ನಮ್ಮ ಕರ್ನಾಟಕ ಫಸ್ಟ್ ಅಂದ್ರೆ ಎಲ್ಲಾ ರಾಜ್ಯಗಳಿಗಿಂತ ನಮ್ಮ ದೇಶದಲ್ಲೇ ಫಸ್ಟ್ ಒಂದು 1968 ಅಲ್ಲಿ ವ್ಯವಸಾಯ ಕೀಟ ಮತ್ತು ರೋಗ ನಿಯಮಾವಳಿ ಪ್ರಕಾರ ಅಲ್ಲಿ ಒಂದು ಆಕ್ಟ್ ನ ತಂತು. ನಮ್ಮಲ್ಲಿ ಕಾನೂನು ಸಹ ಇದೆ. ಅದ್ರಲ್ಲಿ ಏನಂತಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಯಾರ ಆಸ್ತಿಯಲ್ಲಿ ಸಹ ಈ ಕಳೆ ಕಾಣಿಸ್ಕೊಂಡಾಗ್ಲೆಲ್ಲ ಆ ಪ್ರದೇಶವನ್ನ ಸ್ವಚ್ಛಗೊಳಿಸಬೇಕು ಅಂತ ಆಯ್ತು. ಇಲ್ಲವಾದಲ್ಲಿ ಕಾನೂನು ರೀತಿ ಸಮಾಜ ದಂಡ ಈ ಒಂದು ಕಾನೂನು ಇದೆ ನಮ್ಮಲ್ಲಿ, ಬಟ್ ಇದು ಯಾರಿಗೂ ಗೊತ್ತಿಲ್ಲ. ಈ ಕಾನೂನು ಪ್ರಕಾರ ಯಾರದೇ ಜಮೀನಲ್ಲಿ ಎಲ್ಲಿ ಪಾರ್ಥೇನಿಯಂ ಇದ್ರು ಸಹ ಅವ್ರು ಸ್ವಚ್ಛಗೊಳಿಸದೇ ಇದ್ದರೆ ಅವರು ದಂಡ ತೆರಬೇಕಾಗುತ್ತೆ. ಪಾರ್ಥೇನಿಯಂ ಅಂದ್ರೆ ಸಮಗ್ರ ಕಳೆ. ಇವಾಗಲೇ ಏನೇನ್ ಮಾಡ್ಬೋದು, ಮೊದಲನೇದಾಗಿ ಪ್ರಕೃತಿಯಲ್ಲಿ ಬೆಳೆದ ಸಸ್ಯಗಳ ವೃದ್ಧಿಗೆ ತೊಂದರೆ ಮಾಡಬಾರ್ದು. ಅದರ ತೆರೆದ ಭೂಮಿಯಲ್ಲಿ ಸಸ್ಯ ನಿಯೋಗಗಳನ್ನು ಬಿತ್ತನೆ ಮಾಡ್ಬೇಕು. ಈಗ ಓಪನ್ ಏರಿಯಾ ಅಲ್ಲೆಲ್ಲ ನಾವು ಸಸ್ಯ ನಿಯೋಗಗಳನ್ನೇ ಬಳಸಬೇಕು. ಕೆಮಿಕಲ್ ಬಳಸೋದ್ರಿಂದ ಏನು ಪ್ರಯೋಜನ ಇಲ್ಲ ಮತ್ತು ದುಬಾರಿ ಸಹ. ಮಳೆ ಬಿದ್ದ 3ನೇ ದಿನ ಪಾರ್ಥೇನಿಯಂ ಕಳೆಯನ್ನು ಮಾತ್ರ ಕೈಯಿಂದ ಕಿತ್ತಾಕೋದು. ಕೈಯಿಂದ ಕೀಳ್ಬೇಕಾದಾಗ ಅವ್ರು ಕೈ ಚೀಲನ ಚಾಚು ತಪ್ಪದೆ ಹಾಕೊಳ್ಳೇಬೇಕಾಗುತ್ತೆ. ಮೊದಲ ಮಳೆಯ ನಂತರ ಸಸ್ಯ ನಿಯೋಗಗಳನ್ನ ಬಿತ್ತನೆ ಮಾಡ್ಬೇಕಾಗತ್ತೆ. ಬಿತ್ತನೆ ಬೀಜಗಳನ್ನ ಶೇಖರಣೆ ಮಾಡಿ ಬೀಜಗಳ ಸುಪ್ತಾವಸ್ಥೆಗೆ ಸೂಕ್ತ ಸಂಸ್ಕರಣೆ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದೆಲ್ಲದರ ಜೊತೆಗೆ ಈ ದುಂಬಿಗಳನ್ನ ಬಿಡೋದು ಆಗಿರ್ಬೋದು ಅಥವಾ ಯಾವುದೇ ವಿಧಾನ ಅನುಸರಿಸಲಾಗದಂತಹ ಕಡೆಗಳಲ್ಲಿ, ಉದಾಹರಣೆಗೆ ತೋಟ, ಕೈ ತೋಟ, ಹುಲ್ಲಿನ ಹಾಸು ಅಂದ್ರೆ ಚಿಕ್ಕ ತೋಟ, ಕಿಚನ್ ಗಾರ್ಡನ್ ಇರ್ಬೋದು, ಅಂತ ಕಡೆ ಎಲ್ಲ ಕೈಯಿಂದ ಕಿತ್ತಾಕದೆ ಒಂದು ಸೂಕ್ತ ಮಾರ್ಗ. ಕೆಲವೊಂದು ಪರಿಸ್ಥಿತಿಯಲ್ಲಿ ಮಾತ್ರ ಈ ಕಳೆನಾಶಕಗಳನ್ನ ಬಳಸಬಹುದು. ಪಾರ್ಥೇನಿಯಂಗಳಂದ್ರೆ ಸಮಗ್ರ ನಿರ್ವಹಣೆ ಮಾಡ್ಬೇಕು, ಜನಜಾಗೃತಿ ಮಾಡ್ಬೇಕು, ಎಲ್ಲರಿಗೂ ಹೇಳ್ಬೇಕು. ಇವಾಗ ನಾವು ನಿಮಗೆ ಹೇಳ್ತಾ ಇದೀವಿ, ನೀವು ನಿಮ್ ಮಕ್ಳಿಗೆ ಹೇಳ್ಬೇಕು, ಅಥವಾ ನಿಮ್ ಮನೆಯಲ್ಲಿ ಯಾರಿರ್ತಾರೆ ಅವ್ರಿಗೆ ಹೇಳ್ಬೇಕು, ನಿಮ್ ಪಕ್ಕದ ಮನೆಯವ್ರಿಗೆ ಹೇಳ್ಬೇಕಾಗತ್ತೆ, ಮತ್ತೆ ಸಮುದಾಯ ಭಾಗವಹಿಸಿಕೆ ಇರ್ಬೇಕಾಗತ್ತೆ, ಮತ್ತೆ ಸಂಘ ಸಂಸ್ಥೆಗಳ ಒಗ್ಗೂಡಿ ಕಾರ್ಯಾಚರಣೆ ಮಾಡ್ಬೇಕಾಗತ್ತೆ. ಅಂದ್ರೆ ಎಲ್ಲಾ ಪ್ರದೇಶಗಳಲ್ಲಿ ಪಾರ್ಥೇನಿಯಂ ಕಳೆಯ ನಿರ್ವಹಣೆಗೆ ಅಂದ್ರೆ ಬಹಳ ಅನುಕೂಲ ಆಗ್ಬೇಕಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳು ಸರ್ಕಾರ ಜೊತೆಗೂಡಿದ್ರೆ ಮಾತ್ರ ಇದು ಹೆಚ್ಚು ಉಪಯೋಗಕ್ಕೆ ಬರ್ತದೆ. ಇದೆ ಅಂದ್ರೆ ಸಮಗ್ರ ಪಾರ್ಥೇನಿಯಂ ಕಳೆ ಮಾಡ್ಬೇಕು ಅಂತ ಹೇಳಿ ಬಿಟ್ಟೋದಲ್ಲ, ಅದನ್ನ ನಿರ್ವಹಿಸ್ಬೇಕಾಗತ್ತೆ ಚಾಚು ತಪ್ಪದೆ. ನಾವು ಆಗ್ಲೇ ಇವೆಲ್ಲ ಹೇಳಿದೀನಿ, ಮತ್ತೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ 70% ಮಾಡಲಾಗಿತ್ತು. ಅಂದ್ರೆ ಈ ದುಂಬಿನ ಬಳಸ್ಕೊಂಡು
ಸಸ್ಯ ನಿಯೋಗಿಗಳು ಬಯಲುಸೀಮೆಯಲ್ಲಿ ಬಳಸ್ಬೋದಾಗುತ್ತೆ. ಈಗ ಮತ್ತೆ ಏನಾಗುತ್ತೆ ಅಂದ್ರೆ ಹೆಸರು ತಗಚೆ ಬಯಲುಸೀಮೆಯಲ್ಲಿ ಬಂದ್ರೆ ಮಧ್ಯೆ ಬೆಟ್ಟ ಗುಡ್ಡಗಳಲ್ಲಿ ದೊಡ್ಡ ತಗಚೆ ಬೇಕಾಗುತ್ತೆ. ಅಂದ್ರೆ ಆ ವಾತಾವರಣಕ್ಕೆ ಎಕಾಲಜಿ ನಾವೇನ್ ಹೇಳ್ತೀವಿ ಆ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಸ್ಯ ನಿಯೋಗಿಗಳನ್ನ ಬಳಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಇದು ಒಳ್ಳೆ ಉಪಯೋಗನೂ ಇದೆ. ಅಂದ್ರೆ ಪಾರ್ಥೇನಿಯಂನಿಂದ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್ ಅನ್ನು ಸಹ ಮಾಡ್ಬೋದು. ಇದರ ಉಪಯೋಗ ಅಂದ್ರೆ ಈಗ ನಮ್ಮದು ಸಾಮಾನ್ಯವಾಗಿ ನಾವೇನ್ ರೈತರು ಉಪಯೋಗಿಸ್ತಾರೆ ಆ ಕಾಂಪೋಸ್ಟ್ ನಲ್ಲಿ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಕಡಿಮೆ ಇದೆ. ಇಲ್ಲಿ 0.45 ಇದೆ, 0.3 ಇದೆ, 0.54, 0.59 ಈ ರೀತಿ ಇದೆ. ಅದೇ ಇದ್ರಲ್ಲಿ ದುಪ್ಪಟ್ಟಿದೆ. ಪಾರ್ಥೇನಿಯಂ ಗೊಬ್ಬರದಿಂದ ಏನ್ ನಾವು ಒಂದು ಕಾಂಪೋಸ್ಟ್ ಅನ್ನ ತಯಾರಿಸಿದೀವಿ ಅದ್ರಲ್ಲಿ ದುಪ್ಪಟ್ಟು ಇರೋದ್ರಿಂದ ರೈತರು ಆದಷ್ಟು ಈ ಒಂದು ಪಾರ್ಥೇನಿಯಂ ಕಳೆಯನ್ನ ಕಾಂಪೋಸ್ಟ್ ಆಗಿ ತಯಾರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಮುನ್ನೆಚ್ಚರಿಕೆ ಅಂದ್ರೆ ಹೂವಾಗುವ ಮುನ್ನ ಕಸ ಕಡ್ಡಿ ಜೊತೆ ಕಾಂಪೋಸ್ಟ್ ಗೊಬ್ಬರ ಮಾಡ್ಬೋದು. ಈಗ ಹೂ ಆಯ್ತು ಏನು ಮಾಡಕ್ಕಾಗಲ್ಲ, ಹೂ ಇರೋದೇ ಸಿಕ್ಕಿದೆ ಮೇಡಮ್, ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಏನ್ ಮಾಡ್ಬೇಕಂದ್ರೆ ವೈಜ್ಞಾನಿಕವಾಗಿ ನಾವೇನ್ ಶಿಫಾರಸು ಮಾಡಿರ್ತೀವಿ ಆ ಒಂದು ವಿಧಾನದಲ್ಲಿ ಅವರು ಅಂದ್ರೆ ಕಾಂಪೋಸ್ಟ್ ಅನ್ನ ತಯಾರಿಸಿದ್ರೆ ಅದ್ರಲ್ಲಿರೋ ಬೀಜಗಳು ಅಂದ್ರೆ ನಸಿಸಿ ಒಳ್ಳೆ ಕಾಂಪೋಸ್ಟ್ ತಯಾರಾಗುತ್ತೆ. ಅದಂದ್ರೆ ನಾವು ಏನ್ ಹೇಳ್ತೀವಿ ಟೆಂಪರೇಚರು ಇಷ್ಟರಲ್ಲೇ ಇರ್ಬೇಕು, 60 ಡಿಗ್ರಿಯಲ್ಲೇ ಇರ್ಬೇಕು ಅಂತ ಹೇಳ್ತೀವಿ. ಮತ್ತೆ ಲೇಯರ್ ಬೈ ಲೇಯರ್ನ ಹಾಕೊಳ್ಬೇಕಂತ ಹೇಳ್ತೀವಿ. ಈ ರೀತಿ ಅವರು ಸೈಂಟಿಫಿಕ್ ಆಗಿ ಅಂದ್ರೆ ಅವರು ಗೊಬ್ಬರನ ಸಗಣಿನ ಯೂಸ್ ಮಾಡ್ಬೇಕಾಗುತ್ತೆ, ಯೂರಿಯಾ ಯೂಸ್ ಮಾಡ್ಬೇಕಾಗುತ್ತೆ. ಮತ್ತೆ ಅವರು ಯಾವುದೇ ರೀತಿಯಾದ ಒಂದು ಅಂದ್ರೆ ಹೂವಿನ ಗಿಡನ ಅವರು ಕಾಂಪೋಸ್ಟ್ ಮಾಡುವಾಗ ಅತಿ ಹೆಚ್ಚಾಗಿ ಅಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಿ ಒಂದು ಟೆಂಪರೇಚರ್ ನಲ್ಲಿ ಅದ ಮಾಡಿದ ಕಾಂಪೋಸ್ಟ್ ಅನ್ನು ತಯಾರಿಸಿದ್ರೆ ಅದರಿಂದ ಯಾವ ಅನಾಹುತ ಸಹ ಇರೋದಿಲ್ಲ. ಪಾರ್ಥೇನಿಯಂಗಳಂದ್ರೆ ಅದರ ಜೊತೆ ಕಾಂಪೋಸ್ಟ್ ಅಲ್ಲದೆ ಇತ್ತೀಚಿನ ಸಂಶೋಧನೆ ಪ್ರಕಾರ ಪಾರ್ಥೇನಿಯಂ ಗಿಡಗಳನ್ನ ವಿಮಾನದ ಟೈರ್ನ ಉತ್ಪಾದನೆಯಲ್ಲಿ ಬಳಸ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಅದೇ ರೀತಿ ಕ್ಯಾನ್ಸರ್ ತಡೆಗಟ್ಟಲು ಸಹ ಬಳಸ್ತಾ ಇದ್ದಾರೆ ಅಂತ. ಇದಂದ್ರೆ ಕೀಟಗಳ ನಿಯಂತ್ರಣೆಯಲ್ಲಿ ಬಳಕೆ ಅಂದ್ರೆ ಬಯೋಫೆಸ್ಟಿಸೈಡ್ ಆಗಿ ಯೂಸ್ ಮಾಡ್ಬೋದು. ಅದೇ ರೀತಿ ಬಯೋ ಹರ್ಬಿಸೈಡ್ ಆಗಿ ಸಹ ಇನ್ನೊಂದು ಕಳೆಯನ್ನು ನಿರ್ವಹಣೆ ಮಾಡ್ಲಿಕ್ಕೆ ಸಹ ಈ ಒಂದು ಪಾರ್ಥೇನಿಯಂ ಬಯೋ ಹರ್ಬಿಸೈಡ್ ಆಗಿ ಉಪಯೋಗಿಸಬಹುದಾಗಿದೆ. ಮತ್ತೆ ಇದನ್ನ ಗಟ್ಟಿಯಾದ ರೊಟ್ಟುಗಳನ್ನು ತಯಾರಿಸಬಹುದು. ಇದು ತುಂಬಾ ಫೈಬರ್ ಇರೋದ್ರಿಂದ ನಾರ್ ತರ ಇರುತ್ತೆ. ಅದನ್ನೇ ತಾರಸಿ ಮನೆಗಳು ಸಹ ಇದನ್ನ ಯೂಸ್ ಮಾಡ್ತಾರೆ. ಇತ್ತೀಚೆಗೆ ನಾವು 19ನೇ ಪಾರ್ಥೇನಿಯಂ ಅವೇರ್ನೆಸ್ ವೀಕ್ ಅನ್ನ ಮಾಡಿದ್ವಿ, ಅದರದ ಒಂದು ಫೋಟೋಸ್. ಮತ್ತೆ ಇದೆಲ್ಲ ಜೊತೆಗೆ ನಾವು ಒಂದು ಹಿರೇಮುದ್ದನಹಳ್ಳಿ ಅಂತ ಒಂದು ಹಳ್ಳಿಯನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಅಲ್ಲಿ ನಾವು ಅಂದ್ರೆ ಆ ಊರಲ್ಲಿ ಎಲ್ಲೂ ಪಾರ್ಥೇನಿಯಂ ಇರಬಾರ್ದು ಅಂತ ನಾವು ಅಲ್ಲಿ ಹೋಗಿ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಪ್ರತಿ ವರ್ಷ. ಅದ್ರ ಜೊತೆಗೆ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ನಾವು ಈ ತರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೆ ಇದೀವಿ. ಬಟ್ ಏನು ಆಗ್ತಾ ಇಲ್ಲ. ಆದ್ರೆ ಏನಂದ್ರೆ ಎಲ್ಲರೂ ಕೈ ಜೋಡಿಸಿ ಒಂದು ಆಂದೋಲನೆ ಆಗ್ಬೇಕಾಗಿದೆ ಈ ಒಂದು ಪಾರ್ಥೇನಿಯಂ ನ ಇರಾಡಿಕೇಶನ್ ಮಾಡಕ್ಕೆ, ಅಂದ್ರೆ ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ. ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ಕೈಪಿಡಿ ಸಹ ಸಿಗುತ್ತೆ. ಪಾರ್ಥೇನಿಯಂ ಕಳೆಯಿಂದ ಕಾಂಪೋಸ್ಟ್ ಅಂದ್ರೆ ಹೇಗ್ ತಯಾರಿಸ್ಬೇಕು ಅಂತ ಈ ಒಂದು ಪಾರ್ಥೇನಿಯಂ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಸಹ ನಮ್ಮಲ್ಲಿ ಕೆಲವು ಪಬ್ಲಿಕೇಶನ್ ಸಹ ಸಿಗ್ತವೆ. ಅದೇ ನಾವು ರೈತರಿಗೆ ಅಂದ್ರೆ ಯೂಸ್ ಆಗ್ಲಿ ಅಂತ ನಾವು ಒಂದು ಲೀಫ್ಲೆಟ್ ಸಹ ಮಾಡಿದ್ದೇವೆ. ಇಷ್ಟೆಲ್ಲ ಇಚ್ಛೆ ಪಡ್ತೀನಿ. ನಮಸ್ಕಾರ. ಅದಲ್ದೇನೆ ನಾವು ಇತ್ತೀಚೆಗೆ ಒಂದು ಕ್ಸಾಂಥಿಯಂ ಸ್ಟ್ರೊಮ್ಯಾರಿಯಂ ಅಂತ ಒಂದು ಇತ್ತೀಚೆಗೆ ಒಂದು ಮೈಸೂರು ಮೂಡಾ ಸೈಟ್ಸ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಅದು ಆಕ್ಚುಲಿ ಅದು 1966 ಅದು ಪಾರ್ಥೇನಿಯಂಗೆ ಕಾಂಪಿಟೇಟಿವ್ ಪ್ಲಾಂಟ್ ಅಂತ ಗೊತ್ತಾಯ್ತು. ಬಟ್ ಏನಾಗಿದೆಪ್ಪ ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿದಾಗಿ ತುಂಬಾ ಅಂದ್ರೆ ಇದು ಆಲ್ರೆಡಿ ಅದು ಡಿಕ್ಲೇರ್ ಆಗಿದೆ, ಅದು ನಾಕ್ಸಿಯಸ್ ವೀಡ್ ಅಂತ. ಅದರಿಂದ ಕೆಟ್ಟ ಪರಿಣಾಮಗಳೇ ಜಾಸ್ತಿ ಇರೋದ್ರಿಂದ ಆ ತರ ಸಸ್ಯ ನಿಯೋಗಿಗಳನ್ನ ನಾವು ಪ್ರಮೋಟ್ ಮಾಡಕ್ಕೆ ಇಷ್ಟಪಡಲ್ಲ. ಯಾರಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು. ರೈತರು ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಾನು ಮುರಳೀಧರ್ ಅಂತೇಳಿ ಮೇಡಮ್. ಹೇಳಿ ಸರ್. ಈ ತಗಟೆ ಗಿಡ ಮತ್ತೆ ತುರುವೆ ಗಿಡ ಇದೆಯಲ್ಲ, ಇವು ಪಶುಗಳು ಆಹಾರವಾಗಿ ಸೇವಿಸಿದ್ರೆ ಏನೋ ಸಮಸ್ಯೆ ಇಲ್ಲ? ಏನಪ್ಪಾ ಏನು? ಈಗ ತಗಟೆ ಗಿಡ ಮತ್ತೆ ತುರುವೆ ಗಿಡ ಹೇಳಿದ್ರಲ್ಲ, ಇದು ಅಕಸ್ಮಾತ್ ನಮ್ಮ ಹಸುಗಳು ಆಹಾರವಾಗಿ ಸೇವಿಸಿದ್ರೆ ಏನೋ ಸಮಸ್ಯೆ ಆಗುತ್ತೋ ಅಂತ ಕೇಳಿದೆ. ಹೌದು, ತಗಚೆ ಗಿಡದಿಂದ ಆಗಲ್ಲ. ತುರುವೆ ಗಿಡದ ಬಗ್ಗೆ ನನ್ಗೆ ಸಾಕಷ್ಟು ಮಾಹಿತಿ ಇಲ್ಲ. ಬಟ್ ನಾನು ಆಗ್ಲೇ ನಿಮ್ಗೆ ಇನ್ನೊಂದು PPT ನ ತೋರ್ಸ್ಬೇಕಂತ ಇದ್ದೆ. ಅದು
ಕ್ಸಾಂಥಿಯಂ ಸ್ಟುಮ್ಯಾಟಮ್ ಅಂತ ಇದೆ. ಅದ್ರಲ್ಲಿ ಏನಾಗಿದೆ ಕಾಕಲ್ ಬರ್ ಅಂತ ಹೇಳ್ತೀವಿ ನಾವು, ದೊಡ್ಡ ಬರ್ ಅಂತ. ಆಗ್ಲೇ ಸರ್ ಒಂದು ನಿಮ್ಗೆ ಫೋಟೋ ತೋರಿಸಿದ್ರಲ್ಲ, ಅದ್ರಲ್ಲಿ ಇನ್ನೊಂದು ಸ್ಪೀಸೀಸ್ ಅದು. ಆ ಗಿಡ ಬಂದ್ರೆ ಅದು ಹಾನಿ ಆಗುತ್ತೆ, ಈವನ್ ಹಸು ಕರುಗಳಿಗೆ ಸಹ ಹಾನಿ ಆಗುತ್ತೆ, ಎಲ್ಲದಕ್ಕೂ ಹಾನಿ ಆಗುತ್ತೆ ಅದರಿಂದ. ಸರ್ ಮಾತಾಡ್ತಾರೆ, ಒಂದ್ ನಿಮಿಷ. ಓಕೆ ಓಕೆ ಹೇಳಿ ಸರ್. ಈಗ ತುರ್ಬೆ ಗಿಡನು ಆಮೇಲೆ ಈ ಇದೆಯಲ್ಲ ತಗಚೆ ಗಿಡ, ಇವೆರಡೂನು ಈ ಇದರಲ್ಲಿ ನಮ್ಮ JP ನಗರದ ಏರಿಯಾದಲ್ಲಿ ತುಂಬಾ ಬೆಳೆಸಿದ್ದಾರೆ. ಸೈಟ್ಗಳಲ್ಲೆಲ್ಲ ಬಹಳ ಜೋರಾಗಿ ಬೆಳೆದಿದೆ, ಚೆನ್ನಾಗೇ ಬೆಳೆದಿದೆ. ಬಟ್ ಹಸುಗಳಾಗ್ಲಿ ಅಥವಾ ಇತರೆ ಪ್ರಾಣಿಗಳಾಗ್ಲಿ ಅದನ್ನೇನ್ ತಿಂತಾ ಇಲ್ಲ ಅವು. ಅಲ್ಲ ಸರ್, ತಗಜೆ ಗಿಡನ ತಿನ್ನಲ್ಲ ಅದು, ಅಂದ್ರೆ ಏನು ಸಿಕ್ಕದೇ ಇದ್ದಾಗ ಅವು ತಿನ್ನೋ ಚಾನ್ಸಸ್ ಇರುತ್ತೆ. ಅದೇನು ಕಥೆಯೋ, ತಗಚೆ ಗಿಡದಿಂದ ಏನಾಗಲ್ಲ. ಬಟ್ ಇದು ತುರ್ವೆ ಗಿಡದ ಬಗ್ಗೆ ನನಗೆ ಅಷ್ಟು ಸಾಕಷ್ಟು ಮಾಹಿತಿ ಇಲ್ಲ. ಬಟ್ ಅದೇ ರೀತಿ ತುರ್ವೆ ಗಿಡ ತರನೇ ಇರೋದು ಕ್ಸಾಂಥಿಯಂ ಸ್ಟುಮ್ಯಾಟಮ್ ಅಂತ, ಅದು ಕಾಕಲ್ ಬರ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದರಲ್ಲಿ ಅದನ್ನ ತಿಂದ್ರೆ ಸಹ ಇದು ಪ್ರಾಬ್ಲಮ್ ಆಗುತ್ತೆ ಸರ್ ಹಸುಗಳಿಗೆ. ತುರ್ವೆ ಗಿಡ ಮಾತ್ರ ಚೆನ್ನಾಗಿ ಬೆಳೀತದೆ ಅದು, ಯಾವ ಇದು ಬಿಡೋದೇ ಇಲ್ಲ ಅದು. ಅಲ್ಲ ಸರ್, ಅದು ಬೆಳೆಯುತ್ತೆ, ಅದು ಆಕ್ಚುಲಿ ಅದು ಬೆಳೆಯುತ್ತೆ. ಯಾಕೆಂದ್ರೆ ಅದ್ರಲ್ಲಿ ಸಹ ಈಗ ಇಲ್ಲಿ ಪಾರ್ಥೇನಿಯಂ ನಲ್ಲಿ ಪಾರ್ಥೇನಿನ್ ಅಂತ ಏನಿದೆಯೋ ಅದ್ರಲ್ಲಿ ಸಹ ಒಂದು ಕೆಮಿಕಲ್ ಇದೆ. ಆ ಕೆಮಿಕಲ್ ಇಂದ ಅದು ಬೆಳೆಯುತ್ತೆ. ಅದ್ರ ಪಕ್ಕ ಯಾವ ಬೆಳೆಯನ್ನು ಅಂದ್ರೆ ಗಿಡಗಳು ಬರಕ್ ಬಿಡಲ್ಲ ಸರ್ ಅದು. ಇದೇ ತರ ಸುಮಾರು ಗಿಡಗಳಿದೆ. ಬಟ್ ಅಂದ್ರೆ ನಾವು ಯಾವಾಗ್ಲೂ ಸಜೆಸ್ಟ್ ಮಾಡ್ಬೇಕಂದ್ರೆ, ಈಗ ಸಸ್ಯ ನಿಯೋಗಿಯಾಗಿ ಆ ಒಂದು ಗಿಡಕ್ಕೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಬೇರೆ ಏನೇನ್ ಗುಣಗಳಿದೆ, ಉಪಯೋಗದ ಗುಣಗಳಿದೆ, ಅದ್ರ ಜೊತೆ ಅದ್ರ ಸೈಡ್ ಎಫೆಕ್ಟ್ಸ್ ಏನು, ಅದನ್ನ ಸಹ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ ಸರ್. ಸರ್ ಮೇಡಮ್ ಅಂದ್ರೆ ಈಗ ಪಾರ್ಥೇನಿಯಂ ನಿರ್ವಹಣೆ ಮಾಡಕ್ ಹೋಗಿ ಈ ತಗಜೆ ಗಿಡ ಜಾಸ್ತಿ ಅಪಾಯಕಾರಿ ಆಗತ್ತಾ ಮುಂದಿನ ದಿನಗಳಲ್ಲಿ? ಅದನ್ನೇ ನಾನು ಹೇಳ್ತಾ ಇರೋದು ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಯಾವುದೇ ಒಂದು ಗಿಡನ ನಾವು ಸಸ್ಯ ನಿಯೋಗಿ ಅಂತ ಹೇಳ್ಬೇಕಂದ್ರೆ ಈ ತಗಚೆ ಗಿಡದಿಂದ ಏನು ಸಮಸ್ಯೆ ಆಗಲ್ಲ, ಅದನ್ನ ಗೊಬ್ಬರ ಗಿಡವಾಗಿ ಸಹ ಉಪಯೋಗಿಸ್ಕೊಳ್ಬಹುದು. ಅದರಿಂದ ಯಾವುದೇ ಅನಾನುಕೂಲಕರ ಆಗೋದಿಲ್ಲ ತಗಚೆ ಗಿಡದಿಂದ. ಆಯ್ತು ಬಿಡಿ. ಈಗ ಇನ್ನೊಂದು ಪ್ರಶ್ನೆ, ಸ್ವಲ್ಪ ಅಂದ್ರೆ ಅದು ಕಳೆಗೆ ಸಂಬಂಧಪಟ್ಟಂಗೆ ಬೇರೆ ಕಳೆಗಳು ಒಂದ್ ಕೇಳಬಹುದಾ ನಿಮ್ಗೆ? ಕೇಳಿ. ಈಗ ನಮ್ಗೆ ಸಾಮಾನ್ಯವಾಗಿ ಈ ಪಲ್ಸಸ್ ಲೆಗ್ಯೂಮ್ಸ್ ನಾವು ಬೆಳಿಬೇಕಾದ್ರೆ ನಮ್ಗೆ ಅಣ್ಣೆ ಗಿಡ ಅಂತ ಒಂದು ಬರುತ್ತೆ. ಅಣ್ಣೆ ಗಿಡ ಮತ್ತೆ ಮುಟ್ಟಿದ್ರೆ ಮುನಿ ಅಂತ ಒಂದು ಬರುತ್ತೆ. ಹೌದು, ಮುಟ್ಟಿದ ಗಿಡ. ಲೆಗ್ಯೂಮ್ಸ್ ಈಗ ಫಾರ್ ಎಕ್ಸಾಂಪಲ್ ಬ್ಲಾಕ್ ಗ್ರಾಮ್ ಅಥವಾ ಅಲಸಂದೆ ಈ ತರ ನಾವು ಬೆಳೆಯಕ್ ಹೋದ್ರೆ ಅದು ಮಧ್ಯೆ ನಮ್ಗೆ ತುಂಬಾ ಬೆಳ್ಕೊಂಡು ಕಾಟ ಕೊಡುತ್ತೆ. ಹೌದು. ಆದ್ರಿಂದ ಅದನ್ನ ನಿರ್ವಹಣೆ ಹೇಗ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ನೀವು ಇವಾಗ ನೀವು ಅಲಸಂದೆ ಆಗಿರ್ಬೋದು, ಯಾವುದೇ ಪಲ್ಸ್ ಆಗಿರ್ಬೋದು, ನಾವು ಏನ್ ಹೇಳ್ತೀವಿ ಅಂದ್ರೆ ಕ್ರಾಪ್ ಅಸೋಸಿಯೇಟೆಡ್ ವೀಡ್ಸ್ ಅಂತೀವಿ. ಇವಾಗ ನೀವು ಮೊದಲನೇದಾಗಿ ಕ್ರಾಪ್ ನ ಪರಿವರ್ತನೆ ಮಾಡ್ಬೇಕು. ಈಗ ನೀವು ಅಲಸಂದೆ ಬೆಳೆದ್ರೆ ನೆಕ್ಸ್ಟ್ ರಾಗಿ ಬೆಳಿಬೇಕು, ರಾಗಿ ಬೆಳೆದಾದ್ಮೇಲೆ ನೆಕ್ಸ್ಟ್ ಜೋಳ, ಈ ತರ ಅಂದ್ರೆ ಬೆಳೆ ಪರಿವರ್ತನೆ ಮಾಡೋದು ಒಂದು ಬಹು ಮುಖ್ಯವಾಗಿದ್ದು. ಅದ್ರ ಜೊತೆಗೆ ನಿಮ್ಗೆ ಬೆಳೆಯಲ್ಲಿ ಯಾವಾಗ್ಲೂ ನಿಮ್ಗೆ ಈ ಒಂದು ಅಗಲ ಎಲೆ ಜಾತಿಯ ಕಳೆಗಳು ಬಂತು ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಅದು 2ರಿಂದ 4 ಎಲೆ ಅಂದ್ರೆ ಏನ್ ಸ್ಟೇಜ್ ದಾಟುತ್ತೆ ಆ ಟೈಮಲ್ಲಿ ನಾವು ಶಿಫಾರಸು ಮಾಡಿರ್ತೀವಲ್ಲ ನಮ್ಮ ಕಳೆ ಅಂದ್ರೆ ಪುಸ್ತಕದಲ್ಲಿ ಯೂನಿವರ್ಸಿಟಿಯಿಂದ ಒಂದು ಕೈಪಿಡಿ ಬಿಡುಗಡೆ ಆಗಿದೆಯಲ್ಲ, ಅದ್ರಲ್ಲಿ ಆ ಬೆಳೆಗೆ ನಾವು ಯಾವ ನೀವು ರಾಸಾಯನಿಕನ ಬಳಸ್ಬೇಕು ಅಂತ ಇದೆ ಅದನ್ನ ನೀವು ತಗೊಂಡ್ರೆ, ಆ ಕಳೆನಾಶಕವನ್ನ ಬಳಸ್ಕೊಂಡ್ರೆ ನೀವು ನಿಜವಾಗ್ಲೂ ಅದನ್ನ ಹತೋಟಿಗೆ ತರಬಹುದು ಸರ್. ಈ ಮುಟ್ಟಿದ್ರ ಮುನಿಗೆ ಯಾವುದೇ ತರದ ಔಷಧಿನ ಬರ್ದಿಲ್ಲ ಎಲ್ಲಿ? ಅಲ್ಲ ಅದು ಮತ್ತೆ ಅಣ್ಣೆ ಗಿಡ ಏನಪ್ಪಾ ಆಗತ್ತೆ ಅಂದ್ರೆ ಈ ನೀವು ಔಷಧಿ ಪ್ರಯೋಗಿಸಿದ ಆ ನಂತರ ದಿನಗಳಂದ್ರೆ 30-40 ದಿನಗಳ ನಂತರ ಅವು ಬೆಳೆಯೋದಕ್ಕೆ ಪ್ರಾರಂಭ ಆಗ್ತವೆ. ತುಂಬಾ ಫಾಸ್ಟ್ ಇರ್ತವೆ ಅಣ್ಣೆ ಗಿಡ. ಯಾವುದೇ ಬೆಳೆ ಇವಾಗ ನಾವೇನ್ ಹೇಳ್ತೀವಿ ಅಂದ್ರೆ ಈಗ 3 ತಿಂಗಳಿಂದ 4 ತಿಂಗಳು ಬೆಳೆ ಆದ್ರೆ ನಾವು ಮೊದಲು ಸಂದಿಗ್ಧ ಹಂತ ಅಂತ ಇರುತ್ತೆ. ಕಳೆ ಈಗ 30ರಿಂದ 45 ದಿನದಲ್ಲಿ ಕಳೆ ಇಲ್ದಂಗ್ ನೀವು ನೋಡ್ಕೊಂಡ್ರೆ ನಿಮ್ಗೆ ಆ ಕಳೆ ಆಮೇಲೆ ಬಂದ್ರು ನಿಮ್ಗೆ ಇಳುವರಿಯಲ್ಲಿ ಏನು ವ್ಯತ್ಯಾಸ ಆಗಲ್ಲ ಸರ್. ಅಲ್ಲ ಮೇಡಮ್, ಅದು ಬೆಳೆದ್ ಬಿಟ್ರೆ ನಮ್ಗೆ ಆನಂತರ ದಿನಗಳ ಅದನ್ನ ಒಕ್ಕಣೆ ಮಾಡೋದು ಬಾರಿ ಕಷ್ಟ ಆಗ್ತದೆ. ಗಿಡಗಳನ್ನ ಕಿತ್ತು ಹಾರ್ವೆಸ್ಟ್ ಮಾಡೋದೇ ಹಿಂಸೆ. ಇದ್ರಲ್ಲೂ ಮುಟ್ಟಿದ್ರ ಮುನಿ ಬಿಟ್ರೆ ನಿಮ್ಗೆ ಕಟಾವ್ ಮಾಡೋದೇ ಬಾರಿ ಕಷ್ಟ ಲೆಗ್ಯೂಮ್ಸ್ ಅಲ್ಲಿ. ಆದ್ರಿಂದ ನೀವು ಮಾಗಿ ಉಳುಮೆ ಮಾಡಿ ಆಮೇಲೆ 2ರಿಂದ 3 ಎಲೆ ಸ್ಟೇಜ್ ಅಲ್ಲಿ ಅದನ್ನ ನಾವು ಕಳೆನಾಶಕ ಶಿಫಾರಸ್ ಮಾಡಿರೋ ಕಳೆನಾಶಕನ ತಕೊಳ್ಳಿ.
ಹಂಗೂ ಬಂತು ಅಂದ್ರೆ ನೀವು ಆಮೇಲೆ ಒಂದು ಸೈಕಲ್ ವೀಡರ್ ಇದೆ, ಸೈಕಲ್ ವೀಡರ್ ಸ್ವಲ್ಪ ಮಳೆ ಇದ್ದಾಗ ಸೈಕಲ್ ವೀಡರ್ನ ಸಹ ಚಲಾಯಿಸಬಹುದು ಸರ್. ಮುಟ್ಟಿದ್ರ ಮುನಿಗೆ ಯಾವ್ದಿದೆ ಬೆಸ್ಟ್ ಹೇಳಿ? ಏನ್ ಹೇಳಿ? ಮುಟ್ಟಿದ್ರ ಮುನಿ ಗಿಡ ನಿರ್ವಹಣೆ ಮಾಡೋದಕ್ಕೆ ಯಾವ್ದು ಬೆಸ್ಟ್ ಕಳೆನಾಶಕ ಹೇಳಿ? ಬೆಳೆ ಇಲ್ಲ, ಬೆಳೆನಲ್ಲಿ ಬೆಳೆಯಲ್ಲಿ ಯಾವುದೇ ಅಗಲ ಗಿಡ